ಓಂ ಶ್ರೀ ಗಣಪತಿ ಓಂ ಶ್ರೀ ಸರಸ್ವತಿ ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಸದಾಶಿವ ಸಮಾನ ಶಂಕರಾಚಾರ್ಯ ಅಸ್ಮದಾಚಾರ್ಯ ಪರ್ಯಂತ ವಂದೇ ಪರಂಪರ ಮಠವೊಂದರಿಂದಾಗಿ ನನ್ನ ಆರಾಧ್ಯ ದೈವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ದಿವ್ಯ ಪಾದ ಪದ್ಮಗಳಲ್ಲಿ ದೀರ್ಘದಂಡ ಪ್ರಣಿಪಾತವನ್ನು ಮಾಡುತ್ತಾರೆ. ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಪಾದ ಪದ್ಮಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾರೆ. ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಆತ್ಮಜ್ಯೋತಿಗಳಿಗೂ ದೀರ್ಘದಂಡ ಪ್ರಣಾಮಗಳನ್ನು ಮಾಡುತ್ತಾ ಇಂದಿನ ಆಖ್ಯಾನವನ್ನು ಮುಂದುವರಿಸುತ್ತಾರೆ. ನಿನ್ನೆಯ ದಿನ ಸಂತ ಶಿಶುನಾಳ ಶರೀರ ಅವರು ಬರೆದಿರುವಂತಹ ಒಂದು ತತ್ವ ಪದವನ್ನು ನಮ್ಮ ವೆಂಕಟಾಚಲ ಅವರು ಸ್ವಲ್ಪ ಬಗ್ಗಿಸ್ಕೊಳ್ಳಿ ಸ್ವಲ್ಪ ಅಲ್ಲ ಇನ್ನು ಮುಂದಕ್ಕೆ ಬಗ್ಗಿಸ್ಕೊಳ್ಳಿ ಸಾಕಾ ವೆಂಕಟಾಚಲ ಅವರಿದ್ದರು ಅದರ ಅರ್ಥವನ್ನು ತಿಳಿಸಿದ್ದಾರೆ. ಆ ಅರ್ಥವನ್ನು ನೋಡ್ತಾ ಇದ್ದೀವಿ. ಕೋಡದ ಅಂದರೆ ಆ ಮಂಗನಂತಹ ಮನಸ್ಸನ್ನು ಪ್ರಣವ ಎಂಬುವ ಗೋಡಿ ಅಂದರೆ ಅದು ಪ್ರಣವ. ಆ ಮನುಷ್ಯ ಮುಕ್ತಿ ಪಡಿಬೇಕು ಅಂತಂದರೆ ಅದಕ್ಕೆ ಅವನಿಗೆ ಧ್ಯಾನ ಮುಖ್ಯ. ಧ್ಯಾನ ಇಲ್ಲದಲೇ ಇದ್ದರೆ ಮುಂದುವರಿಯಲಿಕ್ಕೆ ಸಾಧನೆಯಲ್ಲಿ ಮುಂದುವರಿಯಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಧ್ಯಾನಕ್ಕೆ ನಾವು ಕೂತಾಗ ನಮ್ಮ ಮನಸ್ಸನ್ನು ಏಕಾಗ್ರತೆಪಡಿಸಬೇಕು. ಹಾಗಾಗಿ ಮಂಗನಂತ ಮನಸ್ಸನ್ನ ಒಂದು ಕಡೆ ಹಿಡಿದಿರೋದಕ್ಕೆ ಸಾಧ್ಯ ಯಾವುದು? ಅದು ಪ್ರಣವಕ್ಕೆ ಸಾಧ್ಯ, ಓಂಕಾರಕ್ಕೆ. ಆ ಕೋಡಿ ಅನ್ನೋದನ್ನು ಕನ್ನಡದಲ್ಲಿ ಹೇಳಿದ್ರು. ಕನ್ನಡದಲ್ಲಿ ಓ ಅಂತ ಬರೆದಾಗ ಅದು ದೂರದಿಂದ ನೋಡಿದಾಗ ಕೋಡಿ ಥರ ಕಾಣುತ್ತೆ. ಹಾಗಾಗಿ ಅದಕ್ಕೆ ಕೋಡಿ ಅಂತ ಅದು ಪ್ರಣವವನ್ನು ಪ್ರತಿಪಾದಿಸುತ್ತೆ. ಆ ಪ್ರಣವ ಅನ್ನೋದು ಆ ಮನಸ್ಸನ್ನು ಹಿಡಿದು ನಿಲ್ಲಿಸಲಿಕ್ಕೆ ಸಾಧ್ಯ. ಯಾವಾಗ ಆ ಮನಸ್ಸನ್ನು ನಾವು ಏಕಾಗ್ರತೆಗೊಳಿಸ್ತೀವಿ ನಮ್ಮ ಸಾಧನೆಯಲ್ಲಿ ಹೆಚ್ಚು ಬಲ ಸಿಗುತ್ತೆ ಅಂತ ಹೇಳಿದ್ರು. ಹಾಗೆ ಎರಡನೇ ಪದ್ಯದಲ್ಲಿ ಅವರು ಹೇಳ್ತಾ ಇದ್ರು, ಆಡು ಮತ್ತು ಆನೆ. ಆಡು ಅನ್ನೋದು ಅಂದರೆ ಒಂದು ಪ್ರಾಣಿಗಳನ್ನು ನೋಡಲಿಕ್ಕೆ ಹೋದರೆ ಒಂದು ಅತಿ ಆಸೆಪೂರ್ವಕ ಪ್ರಾಣಿ. ಯಾಕೆಂದ್ರೆ ನಾವು ಹೇಳ್ತೀವಿ ಆಡು ಮುಟ್ಟದ ಸೊಪ್ಪಿಲ್ಲ. ಹಾಗಾಗಿ ಆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಏನು ಹೇಳ್ತಾ ಇದ್ದೀವಿ, ಅದು ಆಸೆಪೂರ್ವಕತನ ಇರೋದರಿಂದ ನಮಗೆ ಎಲ್ಲವನ್ನು ಅದು ಬೇಕು ಇದು ಬೇಕು ಅಂತ. ಆದರೆ ಅದನ್ನು ಶಿಶುನಾಳ ಶರೀಫರು ಆ ಆಡಿನ ಬಗ್ಗೆ ಹೇಳಿಲ್ಲ. ಆಡು ಅಂದರೆ ಬ್ರಹ್ಮವಸ್ತು. ಆ ಬ್ರಹ್ಮವಸ್ತು, ಆಡು ಅನ್ನೋದು ಬ್ರಹ್ಮವಸ್ತು ಆದಾಗ ಅದು ಎಲ್ಲವನ್ನೂ ತನ್ನೊಳಗಿಟ್ಟು ಸಾಧಕ ಎಲ್ಲ ಏಕಾಗ್ರತೆಯಿಂದ ಧ್ಯಾನವನ್ನು ಹೆಚ್ಚಿಸ್ತಾ ಹೋದಾಗ ಅವನಿಗೆ ಜ್ಞಾನದ ಅರಿವಾದ. ಆ ಜ್ಞಾನದ ಅರಿವಾದಾಗ ಈ ಆನೆ ಅನ್ನೋದು ದೊಡ್ಡದಾಗುವುದಿಲ್ಲ. ಹಾಗಾಗಿ ಆ ಆಡು ಆನೆಯ ನುಗ್ಗಿ ಅಂದರೆ ಜ್ಞಾನ ಬಂದಾಗ ನಮಗೆ ಆ ಬೆಳಕಿನ ಪ್ರಭಾವ ಬಂದಾಗ ಆ ಪ್ರಾಣಿಯಿಂದ ಲೆಕ್ಕ ಬರೋದಿಲ್ಲ. ಯಾವುದೇ ಇದ್ರೂ ಅದನ್ನು ಸಹ ಅವನು ತನ್ನೊಳಗೆ ಹಾಕಬಹುದು. ಅಂದರೆ ಜ್ಞಾನಿಯಾದವನು ಯಾವಾಗಲೂ ಆನಂದದಿಂದ ಇರ್ತಾನೆ. ಇಂಥ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಹಾಗೆ ಗೋಡೆ ಮತ್ತೆ ಸುಣ್ಣ. ಗೋಡೆಯನ್ನು ಈ ದೇಹಕ್ಕೆ ವರ್ಣಿಸಿದ್ದಾರೆ. ಮತ್ತೆ ನಮ್ಮ ಆ ಗೋಡೆ ಒಳಗಿರುವಂತಹ ಸುಣ್ಣ ಅಂದರೆ ಆತ್ಮಕ್ಕೆ ಹೋಲಿಸಿದ್ದಾರೆ. ಯಾಕೆಂದ್ರೆ ನಾವು ಭಗವಂತನಿಗೆ ಏನು ಹೇಳ್ತೀವಿ? ನಿರಂತರ, ನಿತ್ಯ ನಿರಂತರ, ನಿರ್ವಿಕಾರ. ಆಕಾರ ಇಲ್ಲ ನಮಗೆ. ಆದರೆ ನಮಗೆ ಆಕಾರ ಇಲ್ಲದೆ ಧ್ಯಾನ ಮಾಡಿ ಅಂತ ಹೇಳಿದ್ರೆ ಬಹಳ ಕಷ್ಟ. ಒಂದು ನಿಮಿಷ ಕಣ್ಣು ಮುಚ್ಕೊಂಡ್ರೆ ಮತ್ತೆ ಅದ್ರ ಕಣ್ಣು ಬಿಡ್ತೀವಿ. ಏನಾಯ್ತು ಅಲ್ಲಿ? ಅದೇ ರಾಮನ ನಾಪಕ ಮಾಡ್ಕೊಳಪ್ಪ.
ರಾಮನ್ ಹೇಗಿತ್ತು, ಕೃಷ್ಣನ್ ಯಾವ ಥರ ಜ್ಞಾಪಕ ಮಾಡ್ಕೊಳ್ಳಿ ಅಂದರೆ ಎಲ್ಲ ಒಂದೊಂದೇ ಜ್ಞಾಪಕ ಮಾಡ್ಕೊಂಡಾದ್ರೂ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮಚೈತನ್ಯ ಮಹಾರಾಜ ಹೇಳ್ತಾರೆ, ಮತ್ತು ಆಕಾರದಿಂದ ಶುರು ಮಾಡ್ತಾ, ಆಕಾರದಿಂದ ನೀನು ಶುರು ಮಾಡ್ತಾ ಹೋದ್ರೆ ನಿರಾಕಾರಕ್ಕೆ ನೀನು ಹೋಗ್ತೀಯ. ಅವರ 365 ದಿನದ ಪ್ರವಚನಗಳನ್ನು ಸಹ ಅವ್ರು ಒಂದೊಂದೇ ಹೇಳ್ತಾ ಬಂದು ಕಡೆಗೆ ಆ ಹೆಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಹೆಡಿಂಗ್ ಅಂತಂದ್ರೆ ಅಲ್ಲಿ ನಮ್ಗೆ ಸೂಚಿಸ್ತಾ ಇದೆ, ನೀನು ಆಕಾರದಿಂದ ನಿರಾಕಾರದತ್ತ ನಡೀತಾ ಇದೆಯಾ, ಅದಕ್ಕೆ ಆ ಮೇಲಿನ ಎಲ್ಲ ಪ್ರತಿದಿನದ ಒಂದೊಂದು ಹೆಡಿಂಗ್ ಬದಲಾವಣೆ ಆಗ್ತಾ ಇದೆ. ಅದನ್ನು ಕೂತು ಮಾಡಿದಾಗ ಗೊತ್ತಾಗುತ್ತೆ, ಓದಿದಾಗ ಯಾಕೆ ಇವತ್ತು ಈ ಹೆಡಿಂಗ್ ಕೊಟ್ಟಿದ್ದಾರೆ, ಸೇವೆ ಕೊಡ್ಬೋದಾಗಿತ್ತು, ಇದು ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗ ಅದೇನಾಗ್ತಾ ಇದೆ, ಅಲ್ಲಿ ಆಕಾರದಿಂದ ನಿರಾಕಾರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಮಹಾರಾಜರ ಪ್ರಯತ್ನ ಏನಪ್ಪಾ ಅಂತಂದ್ರೆ 1 ವರ್ಷ 365 ದಿನದ ಪ್ರವಚನವನ್ನ ನಾವು ಒಂದು ಬಾರಿ ಮುಗಿಸಿದ್ರೆ 2ನೇ ಸರಿ ಶುರು ಮಾಡಿದಾಗ ನಮಗೆ ಅವಾಗ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೋ ಈ ಹೆಡಿಂಗ್ ಅಂದ್ರೆ ಇವತ್ತು ಈ ಅರ್ಥವನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಇದನ್ನು ಮಾಡಿದ್ರು. ಹಾಗೆ ಆ ಬ್ರಹ್ಮ ವಸ್ತುವನ್ನ ತಿಳ್ಕೊಂಡವನು ಆ ಗೋಡೆ ಮತ್ತು ಸುಣ್ಣ ಅದ್ರ ಬಗ್ಗೆ ಅವನಿಗೆ ಗೊತ್ತಾಗುತ್ತೆ. ತಿಳಿದಲೇ ಇದ್ದವನು ಏನು ಅನ್ಕೊಳ್ತಾನೆ, ಈ ದೇಹನೇ ನಾನು ಅಂತ ಅದರ ಹಿಂದೆ ಹೋಗ್ತಾನೆ. ಅಶಾಶ್ವತವಾದ ವಸ್ತುವನ್ನ ಹಿಡ್ಕೊಂಡು ಅದರಿಂದ ಹೋಗ್ತಾನೆ. ಆದರೆ ತಿಳಿದಂತ ವ್ಯಕ್ತಿ ಏನಪ್ಪ ದೇಹ ಇದೇನು ಅಂತ ಸುಮ್ಮನೆ ಇರೋದಿದೆ, ನಶ್ವರ ಇರುವಂಥದ್ದಲ್ಲ. ಆದ್ರೆ ಒಳಗೇನು ಆ ಚೈತನ್ಯ ಕೊಡ್ತಾ ಇದೆ, ಅದನ್ನ ನಾವು ಪ್ರಕಾಶ ಅಂತ ಹೇಳಿದ್ವಿ. ಈಗ ನೋಡಿ ಎಷ್ಟು ಪ್ರಕಾಶ ಬಂದಾಗ ನಮ್ಗೇನನ್ಸುತ್ತ ಭಗವಂತನ ಇಲ್ಲೇ ಇದ್ದಾನೋ ಇಲ್ಲ. ನಾವು ಪ್ರಕೃತಿಯಲ್ಲೆಲ್ಲಾರು ಹೋದಾಗ ಆ ಪ್ರಕೃತಿಯನ್ನು ನಾವು ನೋಡಿ ಸಂತೋಷ ಪಡ್ತೀವಿ. 2 ದಿವಸ ಆದ್ಮೇಲೆ ಬಂದು ಹೇಳ್ತೀವಿ ಬಹಳ ಚೆನ್ನಾಗಿತ್ತು ಅಂತ ಹೋಗಿದ್ದು. ಯಾಕೆ ಅಲ್ಲಿ ವಾತಾವರಣ ಶಾಂತತೆ ಅದೆಲ್ಲ ಅದು ಪ್ರಕೃತಿ. ಭಗವಂತನ ನಿಜವಾದ ಸ್ವರೂಪ ಅಂದ್ರೆ ಏನಪ್ಪ, ಪ್ರಕಾಶಮಾನವಾಗಿರೋದು. ಅವನನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ನಮ್ಮ ಬಾಯಿಂದ ಒಂದು ನಾಲಿಗೆಯಿಂದ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ. ಹಾಗಾಗಿ ಅದನ್ನು ನೋಡ್ಕೊಂಡ್ಬಂದು ಮನಸ್ಸಿಗೆ ಬಹಳ ಆನಂದ ಆಗುತ್ತೆ. ಬಹಳ ಚೆನ್ನಾಗಿತ್ತು. ಎಲ್ಲಿ ಬೆಂಗಳೂರಲ್ಲಿ ಪೊಲ್ಯೂಷನ್, ಆ ಟ್ರಾಫಿಕ್ ಅದೇನೂ ಇರಲಿಲ್ಲ. ಫುಲ್ ನಮ್ದು ಬ್ಯಾಟ್ರಿ ಚಾರ್ಜ್ ಆಗಿದೆ. ಅದು ಬ್ಯಾಟ್ರಿ ಚಾರ್ಜ್ ಆಗಿದ್ದು ಯಾವುದು, ಆ ಆತ್ಮ ಅಲ್ಲಿ ಸಂತೋಷದಿಂದ ಇತ್ತು. ಹಾಗಾಗಿ ನಾವು ಬಹಳ ಚಾರ್ಜ್ ಆಗಿ ಬಂದ್ವಿ ಅಂತ ಹೇಳಿ. ಹೀಗೆ ಆ ಸಾಧಕ ಅನ್ನೋನು ಈ ದೇಹ ನಶ್ವರ ಅಂತ ತಿಳ್ಕೊಂಡಾಗ ಸಾಧನೆಯ ಮೆಟ್ಟಿಲಲ್ಲಿ ಮೇಲೆ ಹತ್ತುತ್ತಾನೆ. ಆಗ ಆಡಲು ಬಂದ ಪಾತರದವಳ ಮಧ್ಯದಲ್ಲಿ ನುಂಗಿದ್ದಾದ್ರೆ ಆ ದಶನಾದದಲ್ಲಿ, ದಶನಾದ ಅಂತ ಏನಿರ್ತೀವಿ, ಆ 10 ನಾದಗಳಲ್ಲಿ ಒಂದು ನಾದ ಅವನಿಗೆ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಧ್ಯಾನಕ್ಕೆ ಏಕಾಗ್ರತೆ ಮುಖ್ಯ. ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡ್ತಾ ಇದ್ರೆ ನಮಗೆ ಈ ಪರಬ್ರಹ್ಮ ವಸ್ತು ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಪರಬ್ರಹ್ಮ ವಸ್ತು ಏನು ಅಂತ ಗೊತ್ತಾದಾಗ ನಮಗೆ ಈ ದೇಹ ನಶ್ವರ ಅಂತ ಗೊತ್ತಾಗಿ ಆ ಭಗವಂತನ ಹತ್ತಿರ ಇನ್ನೂ ಹೋಗಬೇಕು, ಇನ್ನೂ ಹೋಗಬೇಕು ಅಂತ ಹೇಳಿದಾಗ ಆ ಧ್ಯಾನ ಹೆಚ್ಚಾದಾಗ ಆ ದಶಹತ ನಾದದಲ್ಲ ಒಂದು ನಾದ ಕೇಳ್ತಾ ಏನಾಗುತ್ತೆ, ಮನಸ್ಸು ಅಲ್ಲೇ ಆನಂದದಲ್ಲಿ ಇರಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿ ನಿನ್ನೆ ನೋಡಿದ್ದು. ಇವತ್ತು 3ನೇ ಅವರ ಶಿಶುನಾಳ ಶರೀಫರ 3ನೇ ಆ ಒಂದು ಇದನ್ನು ನೋಡೋಣ. ಒಳ್ಳು ಮಲಿಕೆಯ ನುಂಗಿ ಕಲ್ಲು ಗೂಟಾವ ನುಂಗಿ. ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟಾವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿದ್ದ ನೋಡಬ ತಂಗಿ ಕೋಡದಾನ ಕೋಳಿ ನುಂಗಿದ್ದ. ಈ ವರಡು ಅಂತ ನಾವು ಹೇಳ್ತೀವಿ, ವರಡು ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು. ಆದ್ರೆ ಈ ಹಳ್ಳಿ ಜನ ಅದನ್ನ ಒಳ್ಳು ಆ ವರಡು ಅನ್ನೋದು ಹೋಗ್ಬೇಕು. ಈಗಿನ ಕಾಲದಲ್ಲಿ ಯಾರಿಗೂ ಗೊತ್ತೂ ಇಲ್ಲ ಬಿಡಿ. ಈಗಿನ ಜನರೇಷನ್ ಅಲ್ಲಿ ವರಡು ಅಂದ್ರೆ ಏನು, ಯಾಕೆ ಎಲ್ಲ ಮಿಕ್ಸರ್ ಅದು ಇದು ಬಂದಾಗಿಂದ ಆ ವರಡು ಅಂದ್ರೆ ಏನು ಗೊತ್ತಿಲ್ಲ. ಆ ವರಡು ಹೇಗಿರುತ್ತದು, ಒಂದು ಕಲ್ಲಿನಲ್ಲಿ ಕೆತ್ತಿರ್ತಾರೆ. ಅದೇ ಹೇಗೆ ಪಾಣಿಪೀಠದ ತರ ಇರುತ್ತೆ. ಪಾಣಿಪೀಠ ಅಂತಂದ್ರೆ ಹೇಗೆ ನಾವು ಶಿವನಿಗೆ ನೀರು ಹಾಕಿದ್ರೆ ಬಿದ್ದ ನೀರೆಲ್ಲ ಒಂದು ಕಡೆ ಹೋಗಿ ಕಲೆಕ್ಟ್ ಆಗುತ್ತೆ, ಆ ತರ ಇರುತ್ತೆ. ಆ ಒಳ್ಳು ಅಂದ್ರೆ ವರಡು ಕೆತ್ತಿರ್ತಾರೆ. ಅದಕ್ಕೆಲ್ಲ ಸ್ಲೋಪ್ ಇರುತ್ತೆ, ಮಧ್ಯದಲ್ಲಿ ಗುಂಡಿ ಇರುತ್ತೆ. ಅದನ್ನ ಅವ್ರು ಹೇಳ್ತಾ ಇದ್ದಾರೆ, ವರಡು ಅಂದ್ರೆ ತುರಿಯಾವಸ್ಥೆಯಲ್ಲಿ ಇರುವಂತಹದ್ದು ಅಂತ
ಅಂದರೆ ಸ್ಥಿರವಾಗಿರೋದು. ನಾವಿರೋದು 3 ಅವಸ್ಥೆಯೊಳಗೆ ಇರ್ತೀವಿ. 4ನೇ ಅವಸ್ಥೆಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸಾಧ್ಯ ಇದೆ, ಅದಾದಾಗ ನಾವು ಅದೇ ಆಗಿಬಿಡ್ತೀವಿ, ಭಗವಂತನೇ ಆಗಿಬಿಡ್ತೀವಿ ನಾವು. ಅದು ಆಗ್ಲಿಕ್ಕೆ ಅದು ಆದ್ಮೇಲೆ ಅದನ್ನ ಉಳಿಸ್ಕೋಬೇಕು. ಆಗೋಯ್ತು ಅಂತ ಹೇಳಿ ಜಂಬ ಪಟ್ರೆ ಮತ್ತೆ ಕೆಳಗೆ ಬಿದ್ದು ಹೋಗಿರ್ತೀವಿ. ಹಾಗಾಗಿ ಅದು 4ನೇ ಒಂದು ಅವಸ್ಥೆ ಇದೆ, ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ. ಅದಕ್ಕೂ ಅದನ್ನು ಹೋಲಿಸಿದ್ದಾರೆ. ಯಾಕಂದ್ರೆ ಕಲ್ಲು ಸ್ಥಿರವಾಗಿರುವಂಥದ್ದು ಅದಿದೆ. ಒನಕೆ ಈ ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಈ ಭತ್ತನೆಲ್ಲ ಹೊಲದಲ್ಲೇ ಕುಟ್ತಾ ಇದ್ರು, ಹಾಡುಗಳನ್ನು ಹೇಳ್ಕೊಂಡು, ಭಾವಗೀತೆ, ಜಾನಪದ ಗೀತೆಗಳನ್ನೆಲ್ಲ ಹೇಳ್ಕೊಂಡು. ಅದೇನಾಗ್ತಾ ಇರುತ್ತೆ, ಒಂದ್ ಕೈಯಿಂದ ಹೀಗೆ, ಒಂದ್ಸಲಿ ಹೀಗೆ ಮೇಲೆ ಆಗ್ತಾ ಇರುತ್ತೆ. ಆ ಒನಕೆಗೆ ಏನ್ ಹೇಳಿದ್ದಾರೆ ಅಂದ್ರೆ ಹಾರಾಡೋ ಮನಸ್ಸು ಯಾವ ತರ ಹಾರಾಡ್ತಾ ಇರುತ್ತೆ ಅಲ್ಲಿಂದ ಇಲ್ಲಿ ಅಂತಂದ್ರೆ ಅದು ಒಂದ್ಸಲಿ ಮೇಲೆ ಹೋಗುತ್ತೆ, ಒಂದ್ಸಲಿ ಕೆಳಗೆ ಬರುತ್ತೆ ತರ ಆಗ್ತಾ ಇರುತ್ತೆ. ಮತ್ತೆ ಆ ಕಲ್ಲು ಅನ್ನೋದು ಏನ್ ಹೋಲಿಸಿದ್ದಾರೆ, ವರ್ಣ ಕಲ್ಲು, ಅದು ಸ್ಥಿರವಾಗಿರುವಂತಹದ್ದು. ಒಂದು ಇವರು ಅಲ್ಲಿನೂ ಕೊಟ್ಟಿದ್ದಾರೆ, ಒಂದು ಒನಕೆನೂ ಕೊಟ್ಟಿದ್ದಾರೆ, ಇನ್ನೊಂದು ಆ ಗುಂಡು ಕಲ್ಗೆ ಒಂದು ತೂತ್ ಮಾಡಿ ಒಂದು ಊಟ ಕೊಡ್ತಿರ್ತಾರೆ. ಅದನ್ನ ಹಿಡಿದು ರುಬ್ಬಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನ ಮಾಡಿರ್ತಾರೆ. ಅದಕ್ಕೆ ಆ ಊಟ ಅನ್ನೋದು ಏನು ಅಂದ್ರೆ ನಾನು ಅನ್ನೋ ಒಂದು ಅಹಂಕಾರ, ನಮ್ಮ ದೇಹ ಅದೇನೋ ನಾಲ್ಕದಲ್ಲಿ ರುಬ್ಬಕ್ಕಾಗೋದಿಲ್ಲ ಹಾಗೆ ಹೇಳ್ತಾರೆ. ಅಲ್ಲಿ ನೆಲ್ಲು ಹೇಳಿದ್ರು, ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿದ್ದ ಅಂತಂದ್ರೆ ಇಲ್ಲಿ ನೆಲ್ಲು ಅಂದ್ರೆ ಆ ಜ್ಞಾನಯುಕ್ತ ಸಾಧಕ ಯಾವಾಗ ಜ್ಞಾನ ಬರುತ್ತೆ ಆಗ ಅದನ್ನ ಇದೆಲ್ಲ ವಸ್ತುಗಳನ್ನು ಕೇಳಿದ್ರು. ನೆಲ್ಲು ಅಂದ್ರೆ ಜ್ಞಾನ, ಗೂಟ ಅಂದ್ರೆ ಅಹಂಕಾರ ತೋರಿಸಿದ್ದಾರೆ, ಕಲ್ಲು ಅಂದ್ರೆ ಸ್ಥಿರವಾಗಿರೋದು, ಮತ್ತೆ ಒನಕೆ ಅಂದ್ರೆ ಹಾರಾಡುವ ಮನಸ್ಸು. ಅದಕ್ಕೆಲ್ಲ ಈ ಪದ್ಯದ ಅರ್ಥ ಆಗಿರೋರು. ಈಗ ಅದಕ್ಕೆ ಗುರುನಾಥರು ಏನು ಅರ್ಥ ಪಡ್ತಾರಪ್ಪ ಅಂತಂದ್ರೆ, ವರ್ಗ ಅಂದ್ರೆ ಹೇಳಿದ್ರು ಪಾಣಿಪೀಠ ಅಂತ ಹೇಳಿ, ಆ ಪಾಣಿಪೀಠದ ಆಕಾರದಲ್ಲಿ ಇರುತ್ತೆ. ನಾವು ತುರಿಯಾವಸ್ಥೆ ತಲುಪಬೇಕು. ವರ್ಣತರ ಅಂದ್ರೆ ತುರಿಯಾವಸ್ಥೆ. ಆ ತುರಿಯಾವಸ್ಥೆ ತಲುಪಬೇಕು ಅಂದ್ರೆ ಮನಸ್ಸಿನ ಹಾರಾಟವನ್ನು ನಿಲ್ಲಿಸಬೇಕು. ಇಲ್ಲದ್ರೆ ಅವನಿಗೆ ಹೋದಾಗ ಇದು ಮನಸ್ಸು ಒಂದೇ ಕಡೆ ಹೋಗ್ತಾ ಇರುತ್ತೆ. ಅದನ್ನು ಒಂದು ಕಡೆ ಕೇಂದ್ರೀಕೃತಗೊಳಿಸಬೇಕು. ಯಾವಾಗ ಆ ಹಾರಾಟ ನಿಲ್ಲಿಸ್ತೀವಿ ಆಗ ಏನಾಗುತ್ತೆ, ಕಲ್ಲಿನ ಸ್ಥಳ ಸ್ಥಿರ. ಅದೇ ರೀತಿ ಗೂಟಕ್ಕೂ ಹೋಲಿಸಿದ್ದಾರೆ. ಗೂಟ ಏನನ್ನತ್ತೆ, ನಾನೆಂದ್ರೆ ಕೆಲಸ ಆಗ್ಬೋದು, ಇಲ್ಲದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗುರುನಾಥರು ಬಹಳ ಹೇಳ್ಬೇಕಾದ್ರೆ ಬಹಳ ಹಾಸ್ಯ ಪದಗಳನ್ನೆಲ್ಲ ಹೇಳ್ತಾ ಇದ್ರು. ಅವ್ರು ಹೇಳ್ತಾರೆ, ನಾವೆಲ್ಲ ಮಾತಾಡ್ಬೇಕಾದ್ರೆ ಯಾರೋ ಮನೆಯಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬ ಏನೋ ಸುಮ್ಮನೆ ಗೋಡೆ ಕೊರ್ಕೊಂಡು ನಿಂತಿದ್ರೆ ಏನು ಕೆಲಸ ಮಾಡಿದ್ರೆ, ಏನು ಊಟದ ತರ ಶಟ್ಕೊಂಡು ನಿಂತಿದ್ಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು ಮಾಡ್ತಾ ಇಲ್ಲ, ಸುಮ್ಮನೆ ನಿಂತಿದ್ಯಲ್ಲ ಹಾಗೆ. ಆ ಥರ ಅದು ಅಹಂಕಾರ ಬಿಡಬೇಕು. ಆ ಊಟಕ್ಕೆ ಅಹಂಕಾರ ಬಿಡಬೇಕು. ನಾನು ಇಲ್ಲದಿದ್ರೆ ಆಗೋದಿಲ್ಲ ಅಂತ ಹೇಳಿ ಅದನ್ನ ಮಾಡಿದ್ರೆ ಅವನು ಮುಂದೆ ಉದ್ಧಾರ ಆಗೋಲ್ಲ, ಸಾಧನೆಯಲ್ಲಿ ಮುಂದೆ ಹೋಗೋದಿಲ್ಲ. ಅದಕ್ಕೆ ಈ ನೆಲ್ಲು ಆ ಊಟಕ್ಕೆ ಅಂದ್ರೆ ಮನಸ್ಸಿಗೆ ಜ್ಞಾನ ಬಂದಾಗ ನಾನು ಯಾರು ಅನ್ನೋದು ಅದಕ್ಕೆ ಅರಿವು. ಆಗ ಅದೇನಾಗುತ್ತೆ, ನಾನು ದೇಹ ಅಲ್ಲ ಆತ್ಮ. ಹಿಂದಿನ ಪದ್ಯದಲ್ಲಿ ನಾನೇನು ಅನ್ಕೊಂಡಿದ್ದು ದೇಹ ಆಗಿದ್ದೀನಿ ನಾನು ಅಂತ. ಅದರಲ್ಲಿ ಹೇಳಿದ್ರು ದೇಹ ಅಲ್ಲಪ್ಪ, ನೀನು ಆತ್ಮನಿಂದ ಇದಾಗ್ತಾ ಇರೋದು. ಈ ಮುಂದಿನ ಸ್ಟೆಪ್ ಅಲ್ಲಿ ಏನಾಯ್ತು, ಈಗ ನಮಗೆ ಇದು ದೇಹ ಅಲ್ಲ ಅನ್ನೋದು ಗೊತ್ತಾಗೋಯ್ತು, ಇದು ಆತ್ಮದಿಂದ ಎಲ್ಲ ನಡೀತಾ ಇದೆ ಅಂತ ಹೇಳಿ ಸಾಧಕನಿಗೆ ಅರಿವಿಗೆ ಬರುತ್ತದೆ. ಅಂದ್ರೆ ಮೊದಲಿಂದ ಒಂದು ಸ್ಟೆಪ್ ಎಲ್ಲ ಮಾಡ್ಕೊಳ್ತಾ ಬಂದಾಗ 3ನೇ ಸ್ಟೆಪ್ ಅಲ್ಲಿ ಸಾಧಕನಿಗೆ ನನ್ನ ಅರಿವು ಗೊತ್ತಾಗುತ್ತೆ, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ನಾನು ದೇಹದಿಂದ ನನ್ನನ್ನು ನಾನು ಪ್ರತಿಪಾದಿಸಕ್ಕೆ ಬಂದಿಲ್ಲ, ನಾನು ಏನೂ ಅಲ್ಲ. ಅಂದ್ರೆ ಆ ಮೇಲಿಂದ ಒಂದು ನಾವು ದುರ್ಬಿನ್ ಅಂತ ಹೇಳ್ತಾ ಆ ಥರ ಎಲ್ಲ ನೋಡಿದ್ರೆ ಒಂಥರ ಇರೋ ಕೀಡ ಥರ ಸಣ್ಣ ಮೈಕ್ರೋಸ್ಕೋಪ್ ಅಲ್ಲಿ ಯಾವ ತರ ಕಾಣಿಸ್ತೀವೋ ಆ ತರ ಕಾಣಿಸ್ತೀವಿ. ಆದ್ರೆ ಇಲ್ಲಿ ನಾನು ಹೇಳ್ಕೊಡೋದೇನು, ನಾನು ಆಲ್ರೆಡಿ ಇದ್ದೀನಿ, 85 kg ವೇಟ್ ಇದ್ದೀನಿ, ನಾನು ಮಾಡದೇ ಇರೋ ಕೆಲಸ ನಿಮ್ಗೆ ಮಾಡಕ್ ಆಗುತ್ತಾ ಅಂದ್ರೆ ಎಲ್ಲ ಅಹಂಕಾರ ನಾನು ಪ್ರದರ್ಶನ ಮಾಡ್ತಾ ಇದ್ದೀನಿ. ಆದ್ರೆ ಅದನ್ನೇ ಭಗವಂತ ಹೇಳ್ತಾನೆ, ಅಲ್ಲಿಂದ ನೋಡಿದ್ರೆ
ನಿನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು. ಯಾಕೆಂದ್ರೆ ಈ ದೇಹ ಏನಾಗಿದೆ, ಕೋಶಗಳಿಂದ ಆಗಿದೆ. ನಮ್ಮ ದೇಹ ಕೋಶಗಳಿಂದ ಆಗಿರೋದು, ಕಣಕಣಗಳಿಂದ. ಹಿಂದಿನ ಕಾಲದಲ್ಲಿ ಕೋಶಗಳು ಅಂದ್ರೆ ಈ ಟಿವಿ ಇರ್ತಿತ್ತು, ಆ ಟಿವಿಗೆ ಆಂಟೆನ ಹಾಕಿರ್ತಿದ್ರು. ಗಾಳಿ ಬಂದು ಆಂಟೆನ ತಿರುಗ್ಬಿಟ್ರೆ ಅದ್ರೊಳಗೆ ಮಿಣ 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 ಬೆಳಕು ಕಾಣಿಸ್ತಾ ಇತ್ತು. ಅದಕ್ಕೇನು ಆಕಾರ ಏನಿಲ್ಲ, ಏನಿಲ್ಲ. ಅದೇ ತರ ದೇಹ ಇರೋದು. ದೇಹ ಅದಕ್ಕೆ ನೋಡಿ, ಸತ್ತಾಗ ಒಂದು ವಾರ ಮಣ್ಣಲ್ಲಿ ಕೂತು ಬಿಟ್ರೆ ಅಲ್ಲಿ ಏನು ಇರೋದೇ ಇಲ್ಲ. ಇನ್ನೊಂದು ಸ್ವಲ್ಪ ತಿಂಗಳಾದ್ರೂ ಮೂಡನ್ನು ತರಬಹುದು. ಯಾಕೆ? ಆ ಥರ ಕೋಶಗಳಿಂದ ಆಗಿರೋದು. ನಾವೇನು ಅನ್ಕೊಳ್ತೀವಿ, ಇಷ್ಟೆಲ್ಲ ಇರೋದು ನಾವು ಒಂದೇ ಅನ್ಕೊಳ್ತೀವಿ, ಆದ್ರೆ ಒಂದಲ್ಲ. ಯಾಕಂದ್ರೆ ನಾವು ಸೈನ್ಸ್ ಅಲ್ಲಿ ಕ್ಲಾಸ್ಗಳಲ್ಲಿ ಓದ್ಬೇಕಾದ್ರೆ 5th, 5th, 6th ಸ್ಟ್ಯಾಂಡರ್ಡ್ ಎಲ್ಲ ಹೇಳಿದ್ದಾರೆ, ನಾವು ಕೈಯ ಜೋರ ಉಜ್ಕೊಂಡ್ರೆ ಎಷ್ಟೊಂದು ಜೀವಕೋಶಗಳು ಸತ್ತೋಗುತ್ತೆ. ಆದ್ರೆ ಸತ್ತೋಗೋದು ನಿಮಗೆ ಕಾಣೋದಿಲ್ಲ, ಮತ್ತೆ ಅಲ್ಲಿ ರೀಜನರೇಟ್ ಆಗ್ತಾ ಇದೆ, ಬರ್ತಾ ಇದೆ. ಅಂದ್ರೆ ಭಗವಂತನ ಡಿಸೈನ್ ಹೆಂಗಿದೆಪ್ಪ ಅಂತಂದ್ರೆ ಏನಾದ್ರೂ ಅದು ಪಟ್ಟಂತ ರೆಡಿ ಆಗ್ಬೇಕು. ಆದ್ರೆ ಈಗ ನಾವು ನೋಡಿ, ನಾವು ನಿರ್ಮಾಣ ಮಾಡಿರೋದು ಹೇಗಿರುತ್ತೆ, ಅದಕ್ಕೆ ವ್ಯಾಲಿಡಿಟಿ ಅಂತ ಹಾಕಿರ್ತಾರೆ. ನಾವು ಏನೇ ಒಂದು ವಸ್ತು ಮಾಡಿದ್ರು ಇಷ್ಟು ದಿವಸ ನೀವು ಉಪಯೋಗಿಸ್ಕೋಬೇಕು, ಆಮೇಲೆ ಬೇಸಿಕ್. ಆದ್ರೆ ಭಗವಂತನ ಹೇಗಿದೆ, ಒಂದೇ ಸರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದೇ ಸರಿ ವ್ಯಾಲಿಡಿಟಿ ಡೇಟ್ ಹೊಡಿತಾರೆ. ನಮ್ಮೆಲ್ಲರ ಬೆನ್ನ ಮೇಲೆ ವ್ಯಾಲಿಡಿಟಿ ಡೇಟ್ ಹೊಡಿತಾರೆ. ನಾವು ನೋಡ್ಲಿಕ್ಕೆ ಹೋದ್ರೆ ಕಾಣಿಸೋದಿಲ್ಲ, ನನಗೆ ನನ್ನ ಬೆನ್ನು ಕಾಣೋದಿಲ್ಲ. ಹಾಗಾಗಿ ನಮ್ಗೆ ಆ ಸಾವು ಅನ್ನೋದು ಗೊತ್ತಿದೆ. ಆದ್ರೆ ಹುಟ್ಟಿದ ದಿವಸನೇ ಸೀಲ್ ಹೊಡೆದ್ಬಿಟ್ಟಿದ್ದಾನೆ ಭಗವಂತ. ಇಷ್ಟು ದಿವಸ ನಿನಗೆ ಅನ್ನ, ನೀರು, ಆಹಾರ ಎಲ್ಲ ಇದೆ, ನಿನಗೆ ಇಷ್ಟೆಲ್ಲ ಇದೆ, ಇದು ನಿನ್ನ ವ್ಯಾಲಿಡಿಟಿ ಡೇಟ್, ರೀಚಾರ್ಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಂಥ ಇದು ಅಂತಂದ್ರೆ ವಿಚಿತ್ರ ಅನ್ಸುತ್ತೆ. ಹೌದಾ, ಬೆನ್ನಲ್ಲಿ ಹೊಡೆದಿದ್ದಾನೆ, ನಿಮ್ ಬೆನ್ನಲ್ಲಿ ನೋಡಿದ್ರೆ ನನಗೆ ಕಾಣೋದಿಲ್ಲ, ನನ್ನ ಬೆನ್ನು ನನಗೆ ಕಾಣೋದು. ಹೀಗೆ ಆ ಭಗವಂತನ ಸೃಷ್ಟಿ ಒಳಗಿದಾಗ ನಾವು ಒಂದೊಂದೇ ಜೀವನದಲ್ಲಿ ಸಾಧನೆಯಲ್ಲಿ ಮೇಲೆ ಹೋಗ್ತಾ ಹೋದಾಗ ಮೊದಲು ಇದು ದೇಹ ಅಲ್ಲ ಅನ್ನೋದನ್ನು ತಿಳಿಸಿದವರು ಜ್ಞಾನ ಕೊಟ್ಟಾಗ, ಜ್ಞಾನದ ಅರಿವಾದಾಗ, ಯಾವಾಗ ನಮ್ಮ ಮನಸ್ಸಿನ ಹಾರಾಟವನ್ನು ನಿಲ್ಲಿಸಿದ. ಏನಿದು ಮನಸ್ಸಿನ ಹಾರಾಟ? ಎಲ್ಲಿ ಹಾರುತ್ತೆ ಮನಸ್ಸು? ಅಂದ್ರೆ ಫ್ರೀ ಟಿಕೆಟ್ ಇರೋದ್ರಿಂದ ಎಲ್ಲ ಕಡೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಅದನ್ನ ನಿಲ್ಲಿಸಪ್ಪ. ಬೇರೆಯವ್ರನ್ನ ನೋಡ್ಬೇಡ. ನಾವೆಲ್ಲ ಬಹಳ ಬುದ್ಧಿವಂತರು, ಬೇರೆಯವ್ರನ್ನ ತೋರ್ಸಕ್ಕೆ ಇದು ಮಾಡ್ತೀವಿ. ನೋಡಿ, ಅದು ನಿಮ್ದು ಶರ್ಟ್ ಅದು ಬಟನ್ ಹಾಕೊಂಡಿಲ್ಲ, ಅರೆ ನಾನ್ ಶರ್ಟ್ ಬಟನ್ ಹಾಕೊಂಡಿದ್ದೀನೋ ಇಲ್ಲೋ ನೋಡಿ, ಸುಮ್ಮನೆ ಹೇಳಿದ್ದಕ್ಕೆ ಅವರು ನೋಡಿದ್ವಿ. ಅಂದ್ರೆ ನಾವು ಬೇರೆಯವ್ರ ತಪ್ಪು ತೋರ್ಸೋದ್ರೊಳಗೆ ಎತ್ತಿದ ಕೈ. ಅದೇ ನಂದೇನಾಗಿದೆಪ್ಪ ಪರಿಸ್ಥಿತಿ, ನಾನು ನೋಡಿರ್ತಾ ಇಲ್ಲ. ಅದನ್ನೇ ಗುರುಗಳಾದವರು ಏನ್ ಹೇಳ್ತಾರೆ, ಅಲ್ಲಿ ಇಲ್ಲಿ ನೋಡ್ಬೇಡಪ್ಪ, ನಿನ್ನ ಮನಸ್ಸು ಹೊರಗೆ ಬಿಡಬೇಡ, ನಿನ್ನ ಮನಸ್ಸು ನಿನ್ ಕಡೆ ಬಿಟ್ಕೋ. ನೀನ್ ಸರಿಯಾಗಿ ಬಟನ್ ಹಾಕೊಂಡು ಬಂದಿದ್ಯೋ ಇಲ್ವೋ ನಿಂತನ್ನ ನೋಡ್ಕೋ. ಬರೀ ಅವ್ರನ್ನ ನೋಡ್ತಾ ನೋಡ್ತಾ ನಿನ್ ಜೀವನವೆಲ್ಲ ಕಳೆದು ಬಿಟ್ರೆ ಪ್ರಯೋಜನ ಇಲ್ಲ. ಭಗವಂತ ನಾವು ಮನುಷ್ಯರಾಗಿ ಬಂದ ಮೇಲೆ ನಾವು ಏತಕ್ಕಾಗಿ ಬಂದಿದ್ದೀವಿ ಅಂತ ತಿಳಿದುಕೊಳ್ಳದೆ ಇದ್ರೆ ಪ್ರಯೋಜನ. ಅದಕ್ಕೆ ರಮಣ ಮಹರ್ಷಿಗಳ ಹತ್ರ ಯಾರು ಹೋದ್ರು, ಅವ್ರು ಕೇಳ್ತಿದ್ದೇನು, ನೀನ್ ಯಾರು? ಪ್ರಶ್ನೆಗಳು ಬಂದ್ರೆ ನೀನ್ ಯಾರು? ಒಂದೇ ಮಾತು ಅವ್ರು ಹೇಳ್ತಿದ್ರು. ಅಂದ್ರೆ ನೀನ್ ಇಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ಯಾ, ನಿನ್ನ ಮನಸ್ಸಿನಿಂದ ಪ್ರಶ್ನೆ ಕೇಳ್ತಾ ಇದೆಯೋ, ಅಥವಾ ನಿಜವಾಗ್ಲೂ ಒಳಗಿಂದ ನಿನಗೆ ಪ್ರಶ್ನೆ ಬಂದಿದ್ಯಾ? ಅಂಥ ಪ್ರಶ್ನೆ ಬಂದ್ರೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ಮೊದಲು ಹೋಗಿ ನೀನ್ ತಿಳ್ಕೊಂಡ್ ಬಾ, ನೀನ್ ಯಾರು ನೋಡಿ. ಎಷ್ಟು ಅದಕ್ಕೆ ಅವ್ರಿಗೆ ಭಗವಾನ್ ಅಂತ ಹೇಳೋರಿಗೆಲ್ಲ ನಾಮಧೇಯ ಇದು ಮಾಡ್ತಾ ಇದ್ರು. ಅಂತವ್ರಿಗೆಲ್ಲ ಆ ಗುರುಗಳಾಗ್ಲಿಕ್ಕೆ ಯಾಕೆ ಸಾಧ್ಯ ಅಂದ್ರೆ ಅವ್ರು ಎಷ್ಟು ಮಾತಾಡೋದೇ ಕಡಿಮೆ. ಯಾಕೆಂದ್ರೆ ಭಾಗವತದಲ್ಲಿ ಹೇಳ್ತಾರೆ, ಭಗವಂತ ಮಾತಾಡೋದು ಅತಿ ಕಡಿಮೆ ಅಂತೆ, ಬಹಳ ಕಡಿಮೆ ಅಂತೆ ಮಾತಾಡೋದು ಭಗವಂತ. ಹಾಗಾಗಿ ನಾವು ಆ ಗುರುಗಳಿಂದ ಇವೆಲ್ಲ ತಿಳ್ಕೊಳ್ತಾ ಹೋದಾಗ ಏನಿದೆ, ಅವರೆಲ್ಲ ತಮ್ಮ ಅನುಭವಗಳನ್ನ ತಿಳಿದುಕೊಂಡು ಸಾಧಕರಿಗೆ ಉಪದೇಶ ಮಾಡ್ತಾರೆ. ಹೆಚ್ಚು ಮಾತಾಡೋದು ಬೇಡ, ನಿನ್ನ ಶಕ್ತಿಯನ್ನ ವ್ಯಯ ಮಾಡಬೇಡ. ಆ ಶಕ್ತಿಯನ್ನು ಉಳಿಸ್ಕೊಂಡ್ರೆ, ಮನಸ್ಸು ಸಮಾಧಾನ ಇದ್ರೆ ಆ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಜ್ಞಾನದ ಅರಿವಾಯ್ತು ಮನಸ್ಸು. ನಾನು ದೇಹ ಅಲ್ಲ, ಆತ್ಮ ಅಂತ ಹೇಳಿ ಬಂದಾಗ ಆ ಸಮಾಧಾನ ಆಗುತ್ತೆ ಸಾಧಕನಿಗೆ. ಅರಿವಿಗೆ ಬಂದಿದೆ ಈಗ, ನನಗೆ ನಾನೇ ತಿಳಿದುಕೊಳ್ಳೋದು, ನಾನು ಯಾರು ಅನ್ನೋದು. ಅದಕ್ಕೆ ಬಂದಾಗ ಅಲ್ಲಿಂದ ಮುಂದೆ ಹೇಳ್ತಾ ಇದ್ದಾರೆ, ಹಗ್ಗ ಮಗ್ಗವ ನೀತಿ. ಈ ಹಿಂದಿನ ಕಾಲದಲ್ಲಿ ನೇಯ್ಗೆ ಮಾಡ್ತಾ ಇದ್ರು, ಅದಕ್ಕೆಲ್ಲ ಅವರೆಲ್ಲ ಅದಕ್ಕೆಲ್ಲ ಕಟ್ಟಿರ್ತಿದ್ರು.
ಅದಕ್ಕೆ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಡಿ ನುಂಗಿ ಮಗ್ಗದಲ್ಲಿರುವ ಅಣ್ಣನನ್ನೇ ಮಣಿಯು ನುಂಗಿತ್ತ ಕೋಡದಾನ ಕೋಡಿ ನುಂಗಿತ್ತ ಅಂತ ಹೇಳ್ತಾ ಇದ್ದಾರೆ. ಈಗ ಆ ಶಬ್ದಗಳು ಏನೇನಪ್ಪ ಅದು ಹಗ್ಗ ಮಗ್ಗ ಎಲ್ಲ ಹೇಳ್ತಾ ಇದ್ದಾರೆ. ಮಣಿ ಅಂತಲೂ ಬಂದು ಮಣಿ ಎಂದು ಹೇಳ್ತಾ ಇದ್ದಾರೆ ರತ್ನಮಣಿ, ಸ್ವಯಂ ಪ್ರಕಾಶಿತವಾದ ರತ್ನಮಣಿ. ಮತ್ತೆ ಮಗ್ಗದಲ್ಲಿರುವ ಅಣ್ಣ ಅಂತ ಹೇಳಿ ಕಡೆಯವರಿಗೆ ಅಣ್ಣ ಅಂದ್ರೆ ಸಾಧಕನ ಮನಸ್ಥಿತಿ. ಮತ್ತೆ ಹಗ್ಗ ಅಂತಂದ್ರೆ ಯಾವುದಾದ್ರೂ ವಸ್ತುಗಳನ್ನ ಕಟ್ಟಬೇಕಾಗ್ತದೆ. ಏನಾದ್ರು ನಾವು ಕಟ್ಟಬೇಕು ಅಂತಂದ್ರೆ ವಸ್ತುಗಳು ಏನಾದ್ರು ಇಲ್ಲ ಕಟ್ಟಬೇಕು, ದಾರ ಯೂಸ್ ಮಾಡ್ತೀವಿ, ಸ್ವಲ್ಪ ದಬ್ಬದಕ್ಕೆ ಹಗ್ಗ ಅಂತ ಹೇಳ್ತೀವಿ. ಇಲ್ಲ ನೀರು ಸೇರ್ಲಿಕ್ಬೇಕು, ಹಿಂದಿನ ಕಾಲದ ಬಾವಿ ಅದಕ್ಕೆ ಸೇರ್ಬೇಕು ಅಂದ್ರೆ ಅದಕ್ಕೆ ಹಗ್ಗ. ಆ ಥರ ಅದನ್ನು ಹೇಳ್ತಾ ಇದ್ದಾರೆ ಕಟ್ಟೋಕೆ ಉಪಯೋಗಿಸೋದು. ಅದರೊಳಗೆ ಲಾಡಿ ಅಂತ ಇರುತ್ತೆ. ಮಗ್ಗದಲ್ಲಿ ನಾಪಕ ಇರೋರಿಗೆ ಬಹಳ ಕಷ್ಟ. ಯಾಕಂದ್ರೆ ನಾವೆಲ್ಲ ಬೆಳೆದಿದ್ದು ಹಳ್ಳಿಲಿದ್ದರಿಂದ ನಮ್ಮ ಪಕ್ಕದ ಇದರೊಳಗೆ ಅದು ಮೇಯ್ತಾ ಇದೆ, ಅದೆಲ್ಲ ನೋಡಿ. ಆ ಲಾಡಿ ಅಂದ್ರೆ ಒಂದು ಹೋಲ್ ಇರುವಂಥದ್ದು, ಬಿದಿರಿನ ಪೈಪ್ ಇಷ್ಟೇ ಇರುತ್ತೆ, ಪ್ಲಾಸ್ಟಿಕ್ ಪೈಪ್ ಇರುತ್ತಲ್ಲ ಆ ಥರ ಬಿದಿರು, ಅದರೊಳಗೆ ಅದು ಎಳಿತಾರೆ, ಹಗ್ಗ ಹಾಕೋದು ನೂಲು ಹಾಕ್ತಾರೆ, ಒಂದು ಮತ್ತೆ ಎಳೆದ ತಕ್ಷಣ ಅದನ್ನ ನೂಲು ತಗೊಂಡು ಹೋಗುತ್ತೆ ಸ್ವಲ್ಪ, ಅದನ್ನು ಲಾಡಿ ಅಂತ ಹೇಳ್ತಾರೆ. ಅದನ್ನೇನು ಮಾಡ್ತಾರೆ, ಈಗ ನಾವು ಸೂಜಿಗೆ ಸೇರಿಸ್ಬಿಟ್ಟು ಬಟ್ಟೆ ಹೊಲಿಯಕ್ಕೆ ಇರ್ತದೆ, ಅದು ಹೀಗೆ 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 ಈಗ ನೆಟ್ಟಿಂಗ್ ಮಾಡ್ತಾರೆ ನೋಡಿ, ಸ್ವೆಟರ್ ಗಿಟರ್ ಮಾಡ್ಬೇಕಾದ್ರೆ ಅದೊಂದು ಹೀಗೆ ಹೋಗ್ತಾ ಇರ್ತದೆ, ಒಂದಿಷ್ಟೆಲ್ಲ ಹಾಕಿ ಹಿಂಗೆ ಹೇಳಿದ್ರೆ ಅದು ಇಲ್ಲಿ ಬರುತ್ತೆ. ಆ ಥರ ಆ ಲಾಡಿ ಅನ್ನೋದು ಆ ಕೆಲಸ ಮಾಡುತ್ತೆ. ಅದು ಮೀಟರ್ ಗಟ್ಟಲೆ, ನಾವು ನೆಟ್ಟಿಂಗ್ ಮಾಡೋದು ಸಣ್ಣದು ಇಷ್ಟೇ ಇರುತ್ತೆ, ಆದ್ರೆ ಇದು ಮೀಟರ್ ಗಟ್ಟಲೆ ಹೋಗ್ತಾ ಇದೆ. ಆ ಹಾಕ್ಬಿಟ್ಟು ಅದನ್ನು ಎಳೆದ್ರೆ ಅದು ಸುರ್ರು ಅಂತ ಶಬ್ದ ಮಾಡ್ಕೊಂಡು ಅದು ಮುಟ್ಟತ್ತೆ, ಮತ್ತೆ ಇನ್ನೊಂದು ಹೇಳಿದ ತಕ್ಷಣ ವಾಪಸ್ ಬರುತ್ತೆ, ಕಳಿಸ್ತಾರೆ. ಅದು ಲಾಡಿ. ಇದನ್ನೆಲ್ಲ ಇದು ವಸ್ತುಗಳು, ಆ ಮಗ್ಗದಲ್ಲಿರುವಂತ ವಸ್ತುಗಳು. ಅದನ್ನ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಯಾವ ರೀತಿ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಮಗ್ಗದಲ್ಲಿ ಲಾಡಿ ತುಂಬಿ ಬಿಟ್ಟಾಗ ಎಳೆದಾಗ ಅದು ಶ್ರೀ ಅಂತ ಶಬ್ದ ಮಾಡ್ಕೊಂಡು ನಾದ ಮಾಡಿಕೊಂಡು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮನಸ್ಸು ವಿಷಯಾಸಕ್ತಿಯಿಂದ ಪ್ರೇರಿತವಾದಾಗ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಬೇಕು, ನಮಗೆ ಶ್ರಾವಣ ಮಾಸ ಶುರುವಾಗಿದೆ, ನಾಳೆ ಮೊದಲನೇ ಶ್ರಾವಣ ಶುಕ್ರವಾರ, ಪೂಜೆ ಮಾಡಬೇಕು, ಶ್ರಾವಣ ಗೌರಿ ಪೂಜೆ ಮಾಡಬೇಕು, ಇದಕ್ಕೇನೋ ಒಂದು ಹೊಸ ಸೀರೆ ತರಬೇಕು, ಏನೋ ಬಂಗಾರ ತರಬೇಕು, ಅಂದ್ರೆ ವಿಷಯಾಸಕ್ತಿ ಏನು ಬೇಡದಲ್ಲಿ ಬೇಕು ಅಂತ ಹೇಳಿ ಪ್ರೇರಿತ ಆದಾಗ ಕೊಡಲ್ಲ ಅಂತ ಹೇಳ್ತಾರೆ. ಮನೇಲಿ ಹೇಗೆ ಬೇಕು, ಒಂದು ಹಬ್ಬ ಇದೆ, ಹಬ್ಬದಲ್ಲಿ ನೋಡೋಣ, ಗೌರಿ ಹಬ್ಬ ಬರ್ತಾ ಇದೆ 2 ದಿನದಲ್ಲಿ, ಅವಾಗ ತಗೊಂಡ್ರೆ ಆಯ್ತು ಅಂತ ಮನಸ್ಸೇನಾಗುತ್ತೆ, ಕೇಳದ್ ನಾನು ಯಾವಾಗಲೂ ಒಂದು ಸರಿ, ಅವಾಗಿಲ್ಲ ಅಂತ ಹೇಳ್ತೀರ ಅಂತ ಹೇಳಿ ಸಿಟ್ಟು ಮಾಡ್ತೀವಿ. ಅದನ್ನೇ ಅವ್ರು ಹೇಳ್ತಾ ಇದ್ರೆ, ಆ ಮನಸ್ಸು, ಆ ಲಾಡಿ ಹೇಗೆ ಹೋಗುತ್ತಪ್ಪ ಅಂತಂದ್ರೆ, ವಿಷಯಾಸಕ್ತಿಯಿಂದ ಪ್ರಾರಂಭವಾದಂತಹ ಮನಸ್ಸು ಹೇಗೆ ಹೋಗುತ್ತೆ, ಹೋಗಬೇಕಾದ್ರೆ ಗೂಳಿಯಂತೆ ಮನಸ್ಸು ಗೂಳಿಯಂತೆ ಅತ್ಯಂತ ಓಡುವುದು. ಗೂಳಿ ನೋಡಿ, ಅದು ಎತ್ತಿಗೆ ಸಿಟ್ಟು ಬಂದ್ರೆ ಏನ್ ಮಾಡೋದು, ಅಲ್ಲಿ ಇಲ್ಲಿ ಓಡ್ತಾ ಇರ್ತಾರೆ, ಯಾರು ರಸ್ತೆಯಲ್ಲಿ ಯಾರು ಸಿಗ್ತಾರೆ ಬಿಡ್ತಾರೆ, ಯಾರನ್ನೂ ನೋಡೋದಿಲ್ಲ. ಆ ಮನಸ್ಸು ಸಹ ಸಿಟ್ಟು ಬಂದು ಬಿಡುತ್ತೆ. ನಾನು ಕೇಳಿ ಪಡಿಸ್ತಾ ಇಲ್ವಲ್ಲ, ಹಬ್ಬಕ್ಕೆ ಬೇಕು, ಶ್ರಾವಣ ಶುಕ್ರವಾರ, ಅದು ಶ್ರಾವಣ ಮಾಸ ಶುರು ಆಗ್ತಾ ಇದೆ, ನಾಳೆಯಿಂದ ಶುಕ್ರವಾರ ಇದೆ, ಒಂದು ಸೀರೆ ತಗೊಳ್ತೀನಿ ಅಂದ್ರೆ ಬೇಡ ಅಂತ ಹೇಳಿ ಮನಸ್ಸು ಕೊಡು. ಹಾಗೆ ಆ ಲಾಡಿನೂ ಸಹ ಶಬ್ದ ಬಂದಾಗ ಹಾಗೆ ಜೋರು ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಅದಕ್ಕೆ ಯಾವುದೋ ಒಂದು ಅಡೆತಡೆಗಳಿಲ್ಲ. ಆ ಮನಸ್ಸು ಹಾಗೆ ವಿಷಯಾಸಕ್ತಿಯಿಂದ ತುಂಬಿಕೊಂಡಾಗ ಒಂದು ಕಡೆ ನಿಲ್ಲೋದ್ರಿಂದ ಗೂಳಿ ತರ ನುಗ್ಗುತ್ತಾ ಇರುತ್ತೆ. ಅದಕ್ಕೆ ಮನಸ್ಸನ್ನ ಧ್ಯಾನವೆಂಬ ಹಗ್ಗ ಮಗ್ಗವ ನುಗ್ಗಿ, ಆ ಹಗ್ಗ ಏನಿದೆ ಆ ಮನಸ್ಸನ್ನು ನಾವು ಈ ಹಗ್ಗದಿಂದ ಕಟ್ಟಾಕಬೇಕು. ಆ ಹಗ್ಗದಿಂದ ಕಟ್ಟಾಕಿದ್ರೆ ಅಲ್ಲಿ ಇಲ್ಲಿ ಓಡೋದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಆಗ ಏನಾಗುತ್ತೆ, ಹಗ್ಗದಿಂದ ಕಟ್ಟ ಹಾಕಿದ್ರೆ ಮನಸ್ಸೇನಾಗುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋದಾಗ ಆ ಅನಾಹತನಾದ ಶಬ್ದ ಕೇಳಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಮನಸ್ಸನ್ನ ಫ್ರೀ ಬಿಡಬೇಡ. ಭಗವಂತನ ಅರಿವು ಆಗ್ತಾ ಇದೆ ನಿನಗೆ. ಈ ಅರಿವಾದಾಗ ಈ ಒಂದು ವಿಷಯಾಸಕ್ತಿಯಿಂದ ನೀನು ಅಲ್ಲಿ ಇಲ್ಲಿ ಓಡೋಗ್ಬೇಡ. ಅಲ್ಲಿ ಇಲ್ಲಿ ಓಡೋಗ್ತದೆ ಆ ಕಟ್ಟು ಹಾಕೊಂಡು ಸೀದ ಮೇಲೆ ಹೋಗೋಣ. ನಮ್ಮ ಗುರಿ ಏನಿದೆ, ಮುಕ್ತಿಯನ್ನು ಪಡೆಯಬೇಕು. ಈ ಜೀವನದಲ್ಲಿ ಬಂದ ಮೇಲೆ ನನ್ನನ್ನು ನಾನು ಅರಿಯಬೇಕು. ಮುಕ್ತಿ
ಮುಕ್ತಿ ಅಂದ್ರೆ ಇನ್ನೇನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಆಚಾರ್ಯರಾಗೋದಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ. ಆಚಾರ್ಯರ ತರ ಓಡಾಡಬೇಕು ನಾವು, ಸಾಧ್ಯ ಇಲ್ಲ, ಓಡಾಡ್ಲಿಕ್ಕೆ ಆಗೋದಿಲ್ಲ. ಈಗಲೂ ಗುರುದ್ವಯರು ಏನಿದ್ದಾರೆ ಅವರಷ್ಟು ಓಡಾಡೋದು ನಾವು ಮಾಡ್ತೀವ, ಅದು ಮಾಡೋದಿಲ್ಲ ನಾವು. ಹಾಗಾಗಿ ನಾವು ಅವರೆಲ್ಲ ಆಗ್ತೀವ, ಸಾಧ್ಯ ಇಲ್ಲ. ನನ್ನನ್ನು ನಾನು ಈ ಜೀವನದಲ್ಲಿ ನಾನು ಏತಕ್ಕಾದ್ರೂ ಬಂದಿದ್ದೀನಿ, ನಾನು ಏನು ಅನ್ನೋದು ಅರ್ಥಕೊಂಡ್ರೆ ಅದೇ ನಮಗೆ. ಅದಕ್ಕಿಂತ ಹೆಚ್ಚಿನ ಸಾಧನೆ ಯಾವುದೂ ಬೇಕಾಗಿಲ್ಲ. ನನ್ನನ್ನು ನಾನು ಅರಿತಾಗ ಆನಂದವೇ ಆಗ. ಎಲ್ಲಿವರೆಗೂ ನಾನು ನನ್ನನ್ನು ಅರಿಯೋದಿಲ್ಲೋ ಎಲ್ಲ ವಸ್ತುಗಳನ್ನು ಬೇರೆಯಾಗಿ ನೋಡ್ತಾ ಇದ್ದೀನಿ. ಹಾಗಾಗಿ ಎಲ್ಲದರಲ್ಲೂ ಕೊಂಕು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಮೂಗಿನ ನೇರದಲ್ಲಿ ನೋಡಿ ನಾನು ಹೇಳ್ತೀನಿ. ಆಗ ಅದೆಲ್ಲಿ ನಾನು ಅನ್ನೋದು ಬಿಟ್ಟು ಹೋಗೋದೇ, ಅದನ್ನ ನಾವು ಬಿಡಬೇಕು. ಅದೇ ನಾವು ಮುಕ್ತಿ ಸಾಧಿಸೋದು ಅಂತ ಹಾಗೆ ಹೇಳ್ತಾ ಇದ್ರೆ ಏನಾಗುತ್ತೆ, ದಶಾಹತನಾದ ನಾದ ಕೇಳ್ತಾ ಇದ್ದಾಗ ಇನ್ನೂ ಅದನ್ನು ಮುಂದುವರೆಸಿಲ್ಲ. ಬರೀ ಕೇಳಿತು ಅಂದ್ರೆ ಮುಗಿದೋಯ್ತು ಅಂತ ಇಲ್ಲ. ಆ ಕೇಳಿದ್ದು ನಾವು ಹೇಳಿ 24 ಗಂಟೆನೂ ಆ ಶಬ್ದ ಕೇಳ್ತಾ ಇರಬೇಕು. ನಮಗೆ ನಾವು ನೆನ್ಕೋಬೇಕು, ಹಿಂಗಂದ್ರೂ ಹೋಗ್ತಾ ಇರಲ್ಲ ಅದೇನು. ಅದೇ ರಾತ್ರಿ ಸೊಳ್ಳೆ ಪಟ್ಟ ಅಂತ ಹೊಡ್ಕೊಳ್ತೀವಿ, ಅಷ್ಟೇ ಅದು ಹೊಟ್ಟೋದು. ಸೊಳ್ಳೆ ಸತ್ತೋಯ್ತು ಅಂದ್ರೆ ಮುಗೀತು, ಅಷ್ಟೇ. ಅದರದ್ದು ಮುಗಿದ ಆನಂದ ಅಂತ ಆಗ್ಬಾರ್ದು. ನಾವು ನೆದರಾದ್ರೂ ಇಲ್ಲಿ ಆ ಶಬ್ದ ಕೇಳ್ತಾ ಅವಾಗೇನಾಗುತ್ತೆ, ಆ ಮನಸ್ಸು ಅನ್ನೋದು ಅದರಲ್ಲಿ ಕೇಂದ್ರೀಕೃತ ಆಗುತ್ತೆ. ಹೊರಗಿಂದೆಲ್ಲ ಬಿಟ್ಟು ಹೋಗುತ್ತೆ. ಹೊರಗಿಂದ ಬಿಟ್ಟು ಹೋಯ್ತು ಅಂದ ತಕ್ಷಣ ನಿಮಗೆ ಬೇರೆ ಏನೂ ಬೇಡ ಅನ್ಸುತ್ತೆ. ಯಾಕೆಂದ್ರೆ ಆ ಆನಂದದಲ್ಲಿ ಒಂದು ಸ್ಥಿತಿ, ಆನಂದ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್, ಅದು ಒಂದು ಸ್ಥಿತಿ. ಆ ಸ್ಥಿತಿಯನ್ನು ಮುಟ್ಟಿದಾಗ ನಮಗೆ ಬೇರೆ ಏನೇನು ಬೇಡ. ಯಾವುದಿದ್ರೇನು ಬಿಟ್ರೇನು, ನಾನಲ್ಲಿ ಸಾಕ್ಷಿಭೂತನಾಗಿರ್ತೀನಿ ಅಷ್ಟೇ. ಮನೆಯೊಳಗೆ ಏನೋ ಕಾರ್ಯಕ್ರಮ ಆಗ್ತಾ ಇದೆ, ಇರಬೇಕು, ದೊಡ್ಡವನು ನಾನು ಮನೆಯಲ್ಲಿ ಯಾವುದನ್ನಾದ್ರೂ ಆಯ್ತು, ಸಂತೋಷ. ಯಾಕೆ ಮನಸ್ಸು ಅಲ್ಲಿ ಕೇಂದ್ರೀಕೃತ ಆಗಿದೆ. ಒಂದು ಸಲ ಅಲ್ಲಿ ಹಿಡಿತು ಅಂದ್ರೆ ಇದೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಆ ಥರ ಮಾಡಬೇಕು. ಆಗ ಏನಾಗುತ್ತದೋ ಆ ದಶಾಹತನಾದ ಕೇಳೋದು ಮುಂದುವರಿದಾಗ ಮಣಿಯಂತೆ ಹೊಳೆಯುವ ಸ್ವಯಂ ಪ್ರಕಾಶಿತವಾದ ಆತ್ಮಜ್ಯೋತಿಯನ್ನು ಕಾಣುವಂತಾಗುತ್ತದೆ. ಆತ್ಮಜ್ಯೋತಿ ನನ್ನನ್ನು ನಾನು ಕಾಣುವುದು, ನನ್ನ ಆತ್ಮ, ನನ್ನ ನಾನು ಅಂದ್ರೆ ನನ್ನ ಒಳಗಿರುವ ಆತ್ಮನನ್ನು ನಾನು ಕಾಣೋದು. ಅದು ಯಾವ ರೀತಿ ಪ್ರಕಾಶಮಾನವಾಗಿದೆ. ಆಗ ಮನಸ್ಸು ಆತ್ಮನಲ್ಲಿ ಲೀನ ಆಯ್ತು ಅಂತಂದ್ರೆ ನಮಗೆ ಆನಂದ ಆನಂದ ಆನಂದ. ಹೊರಗಿನ ಯಾವ ವಸ್ತು ಬೇಕಾಗೋದಿಲ್ಲ, ಯಾರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋದಿಲ್ಲ. ಯಾಕೆಂದ್ರೆ ಅಂಥ ಒಂದು ಸ್ಥಿತಿಯೊಳಗೆ ನಾವು ಮುಟ್ಟಿದ್ದೀವಿ. ಹಾಗೆ ಆ ಸ್ವಯಂ ಪ್ರಕಾಶಿತವಾದ ಅದನ್ನೇ ಅವರು ಹೇಳ್ತಾ ಇದ್ದಾರೆ, ಮಹಾಕಾಶದಲ್ಲಿ ಸೂರ್ಯೋದಯವಾದಂತೆ ಸಾಧಕನ ಜನ್ಮ ಸಾರ್ಥಕ. ಸಾಧಕ ಏನು ಮಾಡ್ತಾ ಇದ್ದಾನೆ ಅದು ಸಾಧ್ಯ, ಅಲ್ಲಿಗೆ ಮುಟ್ಲಿಕ್ಕೆ ಹೋದಾಗ. ಅಂತಹ ಒಂದು ಸಾಧನೆಯನ್ನು ನಾವು ಮಾಡಬೇಕು, ನಾವೆಲ್ಲರೂ ಅದನ್ನ ತಲುಪಬೇಕು ಅಂತ ಹೇಳ್ತಾ 5ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಎತ್ತು ಜತ್ತಗಿ ನುಂಗಿ ಭತ್ತ ಬಾಲವ ನುಂಗಿ ಮುಕ್ಕುಟ ತಿರುವು ಅಣ್ಣನನ್ನು ಮೇಲಿ ನುಂಗಿದ್ದ. ಅವರ ಮಾತಾಗಿ ಕೋಡಗನ ಕೋಡಿ ನುಂಗಿದ್ದ. ಇಲ್ಲಿ ಎತ್ತು ಅಂದ ತಕ್ಷಣ ನಾವೇನು ಅನ್ಕೊಳ್ತೀವಿ, ಈ ಗಂಡು ಆಕ್ಸ್ ಬಸವ. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ಅದು ಬಸವ ಅಂತ ತಿಳ್ಕೊಬೇಡಪ್ಪ. ಎತ್ತು ಅಂತಂದ್ರೆ ಯಾರು ಬಿದ್ದವನನ್ನ ಮೇಲೆ ಬಿದ್ದವನು ಅಂದ್ರೆ ಬರೀ ಬಿದ್ದವರೇ ಅಂತಲ್ಲ, ಯಾರೋ ಜೀವನದಲ್ಲಿ ಜಿಗುಪ್ಸೆಗೊಂಡಿರ್ತಾರೆ, ಬಹಳ ಘಾತಕ ಆಗಿರ್ತವ್ರಿಗೆ, ಏನೋ ಕಳ್ಕೊಂಡಿರ್ತಾರೆ. ಇದು ಎಲ್ಲರೂ ಇದು ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಬರುವಂಥದ್ದು. ಬರೇ ಒಬ್ಬರು ಬರುತ್ತೆ, ಇನ್ನೊಬ್ಬರು. ಹಾಗಾಗಿ ನಾವು ಜನಸಾಮಾನ್ಯರಾಗಿ ಅಕ್ಕಪಕ್ಕದಲ್ಲಿ ಯಾರಿಗಾರು ತೊಂದರೆ ಆದರೆ ಅವನಿಗೆ ಧೈರ್ಯ ಕೊಟ್ಟು ನಿಲ್ಲಿಸಿ. ಆ ರೀತಿ ಎತ್ತದನ್ನು ಹೋಗೋವನ್ನು ಎತ್ತು ಬಿಡ್ತೀವಿ ಇಲ್ಲ ಅಂದ್ರೆ ಆ ರೀತಿಯಲ್ಲಿ ಅವನಿಗೆ ಮನಸ್ಸಿಗೆ ಬುದ್ಧಿವಾದಗಳನ್ನು ಹೇಳಿ ಇದು ಆಗತ್ತಪ್ಪ, ಎಲ್ಲರ ಮನೆಯಲ್ಲೂ ಆಗುವಂಥದ್ದು, ನಿಮ್ಮ ಮನೆಯಲ್ಲಿ ಏನು ಹೊಸದಲ್ಲ. ಇದು ಯಾರಿಗೆ ಬಹಳ ತೊಂದರೆ ಆಗುತ್ತೆ ಅಂತಂದ್ರೆ ನಾವು ಬಹಳ ಅಂಟ್ಕೊಂಡಿರ್ತೀವಿ. ಅಂಟ್ಕೊಂಡು ಅಂದ್ರೆ ಇದು ನಂದು, ಅದು ನಂದು, ಅವ್ರು ನಂದು, ಇದು ನಂದು. ಆದ್ರೆ ಅದು ಗೊತ್ತೇ ಇಲ್ಲ.
ಮಹಾರಾಜ ಹೇಳ್ತಾರೆ, ಕಣ್ಣಿಗೆ ಕಾಣುವ ಎಲ್ಲ ಗೋಚರವಾಗುವ ವಸ್ತುಗಳೆಲ್ಲವೂ ನಶ್ವರವಾಗುವಂತಹದ್ದು. ಹಾಗಾಗಿ ನಾನು ನನ್ನ ಹೆಂಡತಿನ ಬಿಟ್ಟರೆ ಬೇರೆ ಯಾರು ಇಲ್ಲ, ನನ್ನ ಹೆಂಡತಿ ಅಡುಗೆ ಮಾಡ್ದಂಗೆ ಯಾರು ಮಾಡೋದಿಲ್ಲ. ಇವೆಲ್ಲ ಏನು ನಾಲಿಗೆ ಚಪಲಕ್ಕೆ ಅಂಟ್ಕೊಂಡಿರೋದು. ಇಲ್ಲ ಅಂದ್ರೆ ಸ್ವಾರ್ಥಿ ಮನುಷ್ಯ ಅನ್ನೋದು ಬಹಳ ಸ್ವಾರ್ಥಿ, ತನ್ನ ಕೆಲಸ ಆಗಬೇಕು ಅದಕ್ಕೆಲ್ಲರೂ ಅಂಟ್ಕೊಂಡಿರ್ತಾನೆ. ಇಂಥ ಸಮಯದಲ್ಲಿ ಏನಾದ್ರು ಒಂದು ಘಾತಕ ಆಯಿತು ಅಂದ್ರೆ ಅವನು ಪೂರ್ಣತಃ ಹತಾಶನಾಗ್ಬಿಡ್ತಾನೆ. ಆಗ ಅವ್ನು ಹೇಳ್ಬೇಕಪ್ಪ, ಮಹಾರಾಜರು ಮೊದಲ ದಿವಸದಿಂದನೇ ಹೇಳ್ತಾ ಇದ್ದಾರೆ, ನೀನದನ್ನು ಸರಿಯಾಗಿ ಓದ್ತಾ ಇಲ್ಲ. ಎಲ್ಲರೂ ಹೋಗುವಂತಾರೆ. ಕಣ್ಣಿಗೆ ಕಾಣೋ ವಸ್ತು ಏನಿದೆ ನೋಡಿ, ನಾವು ಆಸೆ ಪಟ್ಟು ಲೋನ್ ಪಟ್ಟು ತಗೊಂಡು ಗಾಡಿ ತಗೊಳ್ತೀವಿ, ಎಷ್ಟು ದಿವಸ ಓಡಿಸ್ತೀವಿ? 10 ವರ್ಷ 15 ವರ್ಷ, ಕಡೆ ಅದಕ್ಕೊಂದು ಲೈಫ್ ಬಂದು ಮುಗೀತು. ಮನೆ ಕಟ್ತೀವಿ, ಅದನ್ನ ಸರಿಯಾಗಿ ರಿಪೇರಿ ಮಾಡಲಿಲ್ಲ ಅಂದ್ರೆ ಅದು ಒಂದು 10-15 ವರ್ಷ ಆಯ್ತು ಅಂದ್ರೆ ಅದು ಬಿಡುತ್ತೆ. ಅಂದ್ರೆ ಏನೇನು ಮನುಷ್ಯ ನಿರ್ಮಿತ ಪದಾರ್ಥಗಳಿದೆ ಅದೆಲ್ಲವೂ ನಾಶವಾಗುತ್ತೆ. ಇರೋದು ಯಾರ ಕಡೆಗೆ? ಕಣ್ಣಿಗೆ ಕಾಣದಲ್ಲಿ ಇರುವ ಆ ಭಗವಂತ. ಆ ಭಗವಂತ ಒಬ್ಬ ಕಣ್ಣಿಗೆ ಕಂಡುಬಿಟ್ಟಿದ್ರೆ ನಾವು ಏನ್ ಮಾಡ್ತಿದ್ವೋ ಗೊತ್ತಿಲ್ಲ. ಅದಕ್ಕೆ ಅವನು ನಮ್ಮ ಹಿಂದೆ ನಿಂತು ಆಟ ಆಡಿಸ್ತಾ ಇರ್ತಾನೆ. ಯಾಕೆ? ಇದನ್ನ ಅರ್ಥ ಮಾಡ್ಕೋ. ನೀನು ಮನುಷ್ಯನಾಗಿ ಬಂದಿದ್ಯಾ, ಮಾನವನಾಗಿ ಬಂದಿರೋದಕ್ಕೆ ಈ ಇದರೊಳಗೆ ಏನು ಬಂದಿದೆ, ಈ ಪೂರ್ಣ ಖಗೋಲದಲ್ಲಿ ಏನು ಬಂದಿದೆ, ಈ ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಬುದ್ಧಿ ಕೊಟ್ಟಿಲ್ಲ. ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ಯೋಚನೆ ಮಾಡುವ ಶಕ್ತಿ ಕೊಟ್ಟಿದ್ದಾನೆ. ಹಾಗಾಗಿ ನೀನು ಅದೆಲ್ಲವನ್ನು ಅರಿತು. ಭಾಗವತದಲ್ಲಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡ್ಬೇಕಾದ್ರೆ ಕೇಳಿರೋದು ಎಲ್ಲ ಕಷ್ಟಪಡ್ತಾನೆ, ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಹೊರಗೆ ಬಂದು ಗೊತ್ತಾಗಲಿಲ್ಲ. ಮತ್ತೆ 1000 ವರ್ಷ ತಪಸ್ಸು ಮಾಡಿ ಮತ್ತೆ ಸ್ವಾಮಿ ಹತ್ರ ಹೋಗಿ ಕೇಳ್ತಾನಂತಪ್ಪ, ನಾನು ಹಿಂಗ್ ಮಾಡ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ, ನೀನು ಹೇಳಿದಾಗ ನಾನು ಮಾಡ್ತೀನಿ, ಎಲ್ಲರಲ್ಲೂ ನಿನ್ನ ಹೆಸರಲ್ಲಿ ನಂದು ಬೇಡ ಅಂದಾಗ, ಆಯ್ತು ಹೋಗಪ್ಪ ತದಾಸ್ತು, ಹೋಗಿ ಮಾಡು. ಎಲ್ಲ ಒಂದೊಂದೇ ವಸ್ತು ಮಾಡ್ತಾರೆ. ದೇವತೆಗಳನ್ನು ಮಾಡ್ತಾರೆ, ರಾಕ್ಷಸರನ್ನು ಮೊದಲು ಹುಟ್ಟಿಸ್ತಾರೆ. ರಾಕ್ಷಸರನ್ನ ಬ್ರಹ್ಮ ಹುಟ್ಟಿಸಿದ್ದು, ಅದಕ್ಕೆ ಅವರು ರಾತ್ರಿ ಕಾಲದಲ್ಲಿ ಹುಟ್ಟಿದವರು ರಾಕ್ಷಸರು, ಮಧ್ಯಾಹ್ನದಲ್ಲಿ ಹುಟ್ಟುವರು ದೇವತೆಗಳು. ಹೀಗೆ ಇಲ್ಲ, ಸಂಧ್ಯಾ ಕಾಲದಲ್ಲಿ ಮತ್ತೆ ಯಾರು ಹಸುರನ್ನು ಹುಟ್ಟುವುದು. ಕಡೆಯೊಳಗೆ ಎಲ್ಲ ಬೇಜಾರಾಗಿ ಏನು ಇಲ್ಲ ಅಂತಾಗ ಮನುಷ್ಯನನ್ನು ಮನಸ್ಸಿನಿಂದ ಯೋಚನೆ ಮಾಡಿ ಹುಟ್ಟಿಸುತ್ತೆ. ಸೊ ಮನುಷ್ಯ ಬಂದಿದ್ದು ಭಗವಂತನ ಮನಸ್ಸಿನಿಂದ. ಹಾಗಾಗಿ ನಾವು ಹೇಳೋದೇನು, ಬುದ್ಧಿವಾದ ಯಾವಾಗಲೂ ನಿಮ್ಮ ಮನಸ್ಸನ್ನು ಸ್ಥಿರ ಮಾಡ್ರಿ. ನಿಮ್ಮ ಮನಸ್ಸು ಸ್ಥಿರ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನಾವು ಅದು ಮಾಡೋದಿಲ್ಲ, ನಮ್ಗೆ ಅದು ಗೊತ್ತಾಗುತ್ತೆ. ಹಾಗೆ ಆ ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ದೇವತೆಗಳು ಬಂದು ಬ್ರಹ್ಮನಿಗೆ ಹೇಳಿದ್ರಂತ, ಏನೇ ನೀನು ನಮಗಿಂತ ಚೆನ್ನಾಗಿರೋದು ಸೃಷ್ಟಿ ಮಾಡ್ಬಿಟ್ಟಿದ್ದೀರ, ಯಾಕೆ ಅವ್ರಿಗೆ ಬುದ್ಧಿ ಕೊಟ್ಟಿದ್ಯಾ, ಜ್ಞಾನ ಕೊಟ್ಟಿದ್ಯಾ, ಅವ್ರಿಗೆ ಏನೇ ಸಾಧಿಸಿ ಮುಕ್ತಿಯನ್ನು ಪಡೆಯುವ ಶಕ್ತಿ ಕೊಟ್ಟಿದ್ಯಾ ಅವರು. ನಾವು ಭಗವಂತನ ಜೊತೆಗಿದ್ದೀವಿ, ಆದ್ರೆ ಈ ಏನು ಮನುಷ್ಯ ಮಾಡುವಂತ ಸಾಧನೆ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಂಥ ಒಳ್ಳೆ ಸೃಷ್ಟಿ ಮಾಡಿದ್ಯಲ್ಲ ನೀವು. ಅಂದ್ರೆ ಮಾನವ ಸೃಷ್ಟಿ ಎಷ್ಟು ದೊಡ್ಡದು ಅನ್ನೋದನ್ನ ಅವ್ರು ತಿಳಿಸ್ಕೊಡ್ತಾರೆ. ಮಾನವ ಈ ಜನ್ಮ ದೊಡ್ಡದು, ಹಾದಿ ಮಾಡಿಕೊಳ್ಳಬೇಡಿ. ಅಲ್ಲ, ಅದು ನಾವು ಚೆನ್ನಾಗಿ ಹಾಡು ಹೇಳ್ತೀವಿ, ಕುಣಿತೀವಿ, ಆದ್ರೆ ಅದನ್ನ ನೋಡಕ್ ತಗೊಳ್ಳೋದಿಲ್ಲ ಏನಿದೆ. ಹಾಗಾಗಿ ಭಾಗವತದಲ್ಲಿ ಓದಿದಾಗ, ಯಾಕೆಂದ್ರೆ ಇಷ್ಟೊಂದು ಕಡೆ ಭಾಗವತ ಕೇಳಿದ್ವಿ, ಅವ್ರು ಬರ್ತಾರೆ ಇರೋದು ಒಂದೊಂದು ಇದನ್ನು ಮಾಡಿದ್ರು. ನಮ್ಮಲ್ಲಿ ಇರೋದು ಭಾರತ ದರ್ಶನದ್ದು 9 ವಾಲ್ಯೂಮ್, 11 ಸ್ಕಂದ ಮುಗಿಸ್ಬೇಕು, 9 ವಾಲ್ಯೂಮ್. ಇದು ಬಳಕೆಯವರೆಲ್ಲ ಬರ್ತಾರೆ, ಒಂದು ವಾರದಲ್ಲಿ ಮುಗಿಸ್ಬಿಡ್ತಾರೆ. ಅವನದಾದ ಇವನಿದಾದ ಪರೀಕ್ಷಿತ ಕೇಳ್ದ, ಶುಕಮಹಾಮುನಿ ಕಥೆ ಹೇಳ್ದ, 1 ವಾರದಲ್ಲಿ ಮುಗೀತು. ಅವ್ರದ್ದು 1 ವಾರ ಇತ್ತು, ನಮ್ದು ಇದು ಮುಗೀತು. ಗೋಕರ್ಣನ ಕಥೆ ಓದ್ಬೇಕು. ಗೋಕರ್ಣ ತನ್ನ ಅಣ್ಣನ ಒಂದು ಮುಕ್ತಿಗಾಗಿ ಮೊದಲನೇ ಸರಿ ಮಾಡದ, ಅಣ್ಣ ಒಬ್ಬನೇ ವಿಮಾನದಲ್ಲಿ ಹೋದ ಅಂತಂದಾಗ ಅವನಿಗೆ ಸಮಾಧಾನ ಆಗಲಿಲ್ಲ. ಮತ್ತೊಮ್ಮೆ ಭಾಗವತ ಮಾಡಿದಾಗ ಆ ಊರಿನಲ್ಲಿದ್ದಂತ ಹೆಣವರು, ಕುಂಟರು, ನಾಯಿ, ನದಿ ಅವೆಲ್ಲವೂ ಸಹ ವಿಮಾನದಲ್ಲಿ ಹೋದ. ಅಂದ್ರೆ ಆ ಭಾಗವತ ಆ ರೀತಿ ಆಗ್ಬೇಕು ಎಲ್ಲ. ಯಾಕೆಂದ್ರೆ ಪ್ರತಿಯೊಂದು ಸೃಷ್ಟಿಯ ವರ್ಣನೆ ಯಾವ ರೀತಿ ಮಾಡಿದ್ದಾನೆ. ನಾವು ಹೇಳ್ತೀವಿ ಸಮುದ್ರದಲ್ಲಿ ತಗೊಂಡು ಹೋಗಿಟ್ಟ, ಸಿಂಪಲ್ ಆಗಿ ಹೇಳೋದು. ಭೂಮಿನ ತಗೊಂಡೋಗಿ ಸಮುದ್ರದಲ್ಲಿ ಇಟ್ಟ, ಪಾತಾಳದಲ್ಲಿ ಇಟ್ಟ, ಸಮುದ್ರದ ಕೆಳಗೆ ಪಾತಾಳ ಇತ್ತು. ಆದ್ರೆ ನಾವು ಸಮುದ್ರದ ನೀರು ಎಲ್ಲಿ ನೋಡ್ತಾ ಇದ್ದೀವಿ? ಈ ಭೂಮಿ ಮೇಲೆ ನಾವು ನೀರು ನೋಡ್ತಾ ಇರೋದು.
ಬೇರೆ ಕಡೆ ಎಲ್ಲಾದ್ರೂ ನೀರಿದೆಯಾ? ನಮ್ಗೆಲ್ಲ ಸೂರ್ಯಮಂಡಲ ಎಲ್ಲ ತೋರಿಸ್ತಾರೆ, ಎಲ್ಲ ಗ್ರಹಗಳು ತಿರುಗ್ತಾ ಇದೆ ಸುತ್ತಲೂ. ಅಲ್ಲೆಲ್ಲಾದ್ರೂ ನೀರಿದೆಯಾ? ಇಲ್ಲ. ಹಾಗಾದ್ರೆ ಈ ಭೂಮಿ ಮೇಲೆ ನೀರಿರೋದು, ಹಾಗಾದ್ರೆ ಅವ್ನು ಎಲ್ಲಿ ತಗೊಂಡು ಹೋಗಿಟ್ಟ? ಭೂಮಿನ ತಗೊಂಡು ಹೋಗೋ ಪಾತಾಳದಲ್ಲಿ ಬಚ್ಚಿಟ್ಟ. ಇವನು ಬ್ರಹ್ಮನ ಮೂಗಿನಿಂದ ಒಂದು ಸಣ್ಣ ಹುಳುವಾಗಿ ಬಂದಂಥವನು ವರಾಹ ರೂಪಿಯಾದ, ಇಷ್ಟೆತ್ರ ಆದ ಅಂತೆಲ್ಲ ಇದೆ. ಅವನು ನೀರಿನೊಳಗೆ ಜಿಗಿದ, ಸಮುದ್ರದೊಳಗೆ ಮುಳುಗು ಹೋದ. ಅದಕ್ಕಿಂತ ಮುಂಚೆ ಹೇಳ್ತಾರೆ ಹಿರಣ್ಯಾಕ್ಷ ಆ ಸಮುದ್ರದ ಅಲೆಗಳ ಜೊತೆಗೆ ಯುದ್ಧ ಮಾಡ್ಕೊಂಡು ಬರ್ತಾ ಇದ್ದ. ಹಾಗಾದ್ರೆ ಎಲ್ಲಾಯ್ತು ಸಮುದ್ರ? ಭೂಮಿಯಲ್ಲಿ ಹಾಗಾದ್ರೆ ಈ ಭೂಮಿ ಒಳಗೆ ಮಾತ್ರ ನೀರಿರೋದು, ನಮಗೆ ಭೂಮಂಡಲದಲ್ಲಿ ಮಾತ್ರ ನೀರಿರೋದು ಎಲ್ಲಿದೆ? ಇಂಥವೆಲ್ಲ ಪ್ರಶ್ನೆಗಳು ಬಂದಾಗ ಆ ತತ್ವಭಾಗ ಹೇಗಿರುವ, ಯಾವ ತರ ಬಂದಿದ್ದಾನೆ? ವಿರಾಟ್ ಪುರುಷ ಬಂದ, ಸಾವಿರಾರು ಕೈಗಳು, ಸಾವಿರಾರು ಕಾಲುಗಳು, ಕಣ್ಣುಗಳು. ಅರೆ ಯಾರು ವಿರಾಟ್ ಪುರುಷ ಅಂದ್ರೆ? ನಾವು ನೀವು ಬೇರೆ ಯಾರು ಇಲ್ಲ. ನಮ್ದೆಲ್ಲ ಕೈಗಳು ಸೇರಿಸಿದ್ರೆ ಸಾವಿರಾರು ಕೈಗಳು, ಸಾವಿರಾರು ಕಣ್ಣುಗಳು. ಇದೆಲ್ಲ ಹೋಗ್ಬಿಡುತ್ತೆ, ಬರೀ ಕತೆ ಕೇಳ್ಕೊಂಡು ಬರ್ತೀವಿ. ಆ ಭಾಗವತ ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ಒಳಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಕಡೆಯೂ ನಾವು ಮನಸ್ಸಿಗೆ ಬೋಧ ಮಾಡ್ತಾ ಇರೋದು. ಎಲ್ಲಿಂದ ಎಲ್ಲೂ ಹೋದ್ರು ಕಡೆಗೆಲ್ಲ ಬರ್ತೀವಿ. ಅಪ್ಪ ನೀನ್ ಇದನ್ನ ತಿಳ್ಕೊಂಡಾಗ ಭಗವಂತ ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲದಿದ್ರೆ ಗೊತ್ತಾಗಲ್ಲ. ನಮ್ಗದು ಅರಿವಾಗೋದಿಲ್ಲ. ನಾವು ಭಗವಂತನ ತಿಳ್ಕೊಳ್ತೀವಿ. ಬಂದ ಕೆಟ್ಟ, ಹೋದ ಕೆಟ್ಟ, ಪುನರಪಿ ಜನನ ಪುನರಪಿ ಮರಣ. ಇಲ್ಲೇ ಸುತ್ತತಾ ಇರೋದು ಒಳಗಿರೋದಂತ ಸೋಹಂ ಸೋಹಂ, ಹೊರಗೆ ಬಂದ ತಕ್ಷಣ ಕೋಹಂ. ಹೀಗಾಗುತ್ತೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗೋದು. ಗುರುಗಳಾದ್ರೂ ಎಷ್ಟು ಪ್ರಯತ್ನ ಮಾಡ್ತಾರೆ. ಅವರ ಜನ್ಮಾಂತರದಲ್ಲಿ ನಮ್ಮನ್ನು ಕಾಯ್ತಾ ಇರ್ತಾರಂತೆ. ಇವತ್ತು ಬರ್ತಾನಪ್ಪ ಇವನು, ನಾಳೆ ಬರ್ತಾನಪ್ಪ. ಕಷ್ಟ ಕೊಡ್ತಾನಂತದಕ್ಕೆ. ಕಷ್ಟ ಕೊಡೋದು ಯಾತಕ್ಕೆ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ. ಅಲ್ಲಿವರೆಗೂ ಇಲ್ಲ. ವೆಂಕಟರಮಣ ಎಲ್ಲಿದ್ದಾನೆ? ತಿರುಪತಿ ಬೆಟ್ಟದ ಮೇಲೆ ಇದ್ದಾನೆ. ಕಷ್ಟ ಬಂತು, ಅವಾಗ ಬಂತಪ್ಪ ಎಲ್ಲಿದ್ದಾನೆ? ತಿರುಪತಿ ಎಲ್ಲಿದೆ, ಹೆಂಗ್ ಹೋಗ್ಬೇಕು ಸರ್? ಇದನ್ನ ಕೇಳಲಿಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಎಲ್ಲವೂ ಮನಸ್ಸಿನ ಆಟ. ಪಾಪ ಅವನು ಗುರು ಕಾಯ್ತಾ ಇರ್ತಾನೆ. ಇವತ್ತು ಬರ್ತಾನಪ್ಪ ಇವನು, ನಾಳೆ ಬರ್ತಾನೆ. ಅಷ್ಟು ಬಂದ್ರು ಅಷ್ಟೇ, ಕೈ ನಾಳೆ ಸಿಗ್ತಾ ಮತ್ತೆ ಅವನು ಮಾಡ್ತಾನೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮ್ದು ಕರೋನಾ ಏನಿದೆ 2020 21 2 years, ಬೆಳಗ್ಗೆ ನಮ್ದು 6 ಗಂಟೆಗೆ ಸತ್ಸಂಗ ಶುರು ಆಗುತ್ತೆ. ಅಂದ್ರೆ ಇದು ಹೆಚ್ಚು ಮಾಡಿ ಹೇಳ್ತಾ ಇಲ್ಲ. ಆ ಅನುಭವ ಹೇಗಾಯ್ತಪ್ಪ ಅಂತಂದ್ರೆ, ಹೊರಗಿನ ಪ್ರಪಂಚದಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಿರ್ಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಸತ್ಸಂಗ ಶುರು ಆದ್ರೆ 8 ಗಂಟೆ ತನಕ ಸತ್ಸಂಗ. ಮತ್ತೆ 9 ಗಂಟೆಗೆ ಹೋಗಿ ತಿಂಡಿ ತಿನ್ಕೊಂಡ್ಬಂದ್ರೆ ಮತ್ತೆ ಕಾಲ್ ಬರೋದು. ಶುರು ಆದ್ರೆ 12:30 1 ಗಂಟೆ ತನಕ. ಮತ್ತೆ ಊಟದ ಬ್ರೇಕ್. ಊಟ ಮಾಡ್ಬಂದ್ರೆ ಒಂದೊಂದ್ಸರಿ ಬೇಕಂತ 3:30 4 ಗಂಟೆಗೆ ಫೋನ್ ಮಾಡೋದು. ಏನ್ ಮಾಡ್ತಾ ಇದ್ದೀರಾ? ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ. ಗುರು ಸುಮ್ಮನೆ ಮಾತಾಡ್ಸಕ್ ಬರೋದಿಲ್ಲ. ಅವ್ನು ಏನೋ ಒಂದು ಉದ್ದೇಶ ಇರುತ್ತೆ. ಅವನು ಬೀಜ ಬಿತ್ತಬೇಕು, ಅದಕ್ಕೆ ಅವನು ಬರ್ತಾ ಇರ್ತಾನೆ ಹೊರತು ಸುಮ್ಮನೆ ಬರೋದಿಲ್ಲ. ಅವನು ತನ್ನ ಸಮಯವನ್ನ ಸುಮ್ಮನೆ ವೇಸ್ಟ್ ಮಾಡೋದೇ ಇಲ್ಲ. ನೋಡಿ, ದೊಡ್ಡ ಗುರುಗಳು 75 ವರ್ಷ ಆದ್ರೂ ಅವ್ರು ಬಿಡುವಿನ ಸಮಯದಲ್ಲಿ ವೇದಪಾಠ ಇನ್ನೂ ಕಲಿತಾ ಇದ್ದಾರೆ. ಶೃಂಗೇರಿ ದೊಡ್ಡ ಗುರುಗಳು ಹೇಳ್ತಾರೆ, ಅವ್ರು ಏನ್ ಮಾಡ್ತಾ ಇರ್ತಾರೆ, ಫ್ರೀ ಸಮಯ ಅವ್ರು ಫ್ರೀನೇ ಇಲ್ಲಪ್ಪ, ಎಲ್ಲ ಬಿಡುವಾಯ್ತು, ಏನೂ ಇಲ್ಲ ಅಂತಂದ್ರೆ ಯಾರನ್ನ ಅವ್ರ ಗುರುಗಳ ಹತ್ರ ಕೂತು ಪಾಠ ಕಳೀತಾ ಇದ್ದಾರೆ. ಅಂದ್ರೆ ನಾವೇನು ಅನ್ಕೊಳ್ತೀವಿ, ಒಂದು ಸ್ವಲ್ಪ ಏನೋ ಒಂದು ಲೆಕ್ಚರ್ ಕೊಟ್ರೆ ಮುಗೀತು, ನನಗೆ ಲೆಕ್ಚರ್ ಕೊಡೋರು ಯಾರು ಇಲ್ಲ, 1000 ಜನ ಬಂದರು ಅಂತ ಹೇಳ್ಕೊಳ್ತೀವಿ. ಅಂದ್ರೆ ನಾವು ಎಷ್ಟು ಇದಿದ್ದೀವಿ, ಅವ್ರು ಯಾವ ಥರ ಇದ್ದಾರೆ ಅಂದ್ರೆ ಅವ್ರು ವಿಶಾಲ, ಎಷ್ಟು ಇನ್ನೂ ಬೇಕು, ಇದು ಬೇಕು, ಇದು ಬೇಕು, ಎಲ್ಲ ತಿಳ್ಕೋಬೇಕು ಕಡೆ ತನಕ. ಹಾಗೆ ನಾವು ಆತ್ಮತೆಯಿಂದ ಇದ್ರೆ ನಮಗೆ ಎಲ್ಲವೂ ಅದು ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಇಂಥ ಒಂದು ಒಳ್ಳೆಯ ತತ್ವ ಪದಗಳಿರುತ್ತೆ. ಆ ತತ್ವ ಪದಗಳನ್ನು ಮತ್ತೊಬ್ಬ ಗುರು ಅದನ್ನು ಅರ್ಥೈಸಿದಾಗ ಅದನ್ನು ನಾವು ಅರ್ಥ ಮಾಡಿಕೊಂಡು, ಅದು ಏನು ನಮ್ಮ ಮನಸ್ಸಿನ ಮಿತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಪೂರ್ಣ ಆಗೋದಿಲ್ಲ. ಯಾವ ರೀತಿಯಲ್ಲಿ ಅವ್ರು ಏನು ಹೇಳಿದ್ದಾರೆ, ಆ ಶಬ್ದ ಒಂದೇ ಶಬ್ದ ಇಟ್ಟು 1 ಗಂಟೆ ಅವ್ರು ಹೇಳ್ತಾರೆ. ನಾವು ಎಲ್ಲ ಸೇರಿ ಹೇಳಕ್ 1 ಗಂಟೆ ಅಥವಾ 10 ಸೆಕೆಂಡ್ ಟೈಮ್ ನೋಡ್ಕೊಂಡಿರ್ತೀವಿ. ಸರಿ, ಏನಾಯ್ತು ಅಂತಪ್ಪ ಅಂತಂದ್ರೆ ಈ ಮನಸ್ಸಿನ ಆಟ ಅನ್ನೋದು ಬಹಳ, ಅದನ್ನು ತಿಳಿದುಕೊಂಡ್ರೆ ಅದು ನಮಗೆ ಸಾರ್ಥಕ ಆಗುತ್ತೆ. ಹಾಗೆ ಹೇಳ್ತಾ ಇದ್ರೆ, ಎತ್ತುವುದು ಅಂದ್ರೆ ಬಿದ್ದವನನ್ನ ಎತ್ತುವುದು. ಹಾಗೆ ಮತ್ತೆ ಜತ್ತಿಗೆ ಅಂದ್ರೆ ಎತ್ತಿನ ಕತ್ತಿಗೆ ಕಟ್ಟುವಂತ ಒಂದು ಪಟ್ಟಿ. ಆ ಪಟ್ಟಿ ಸಾಧಕ ಏನ್ ಮಾಡಿರ್ತಾನೆ,
ತನ್ನದೇ ಆದ ತನ್ನ ಒಂದು ಕಟ್ಟುಬದ್ಧ ನಿಯಮಗಳನ್ನು ಹಾಕೊಂಡಿರ್ತಾರೆ. ಈಗ ಏಕಾದಶಿ ಬಂತು, ಕಳೆದ ವಾರ ಈಗ 15 ದಿವಸದ ಕೆಳಗೆ ಏಕಾದಶಿ ಇತ್ತು. ಎಲ್ಲ ನಮ್ಮ ಸತ್ಸಂಗದಲ್ಲಿ ಎಲ್ಲ ಸುಮಾರು ಜನ ನಮ್ಮಲ್ಲಿ ಬರೋರು ಹೆಣ್ಣು ಮಕ್ಕಳೇ ಜಾಸ್ತಿ. ಒಂದು ಅವರು 55-60 ವರ್ಷದವರೆಲ್ಲ ಇದ್ದಾರೆ. ಇನ್ನು ಆಷಾಢ ಬಂತು, ಉಪವಾಸ ಮಾಡಬೇಕು ಎಲ್ಲ. ನಮ್ಮ ಗುರುಗಳು ಅದಕ್ಕೆ ಬಹಳ ವಿರುದ್ಧವಾಗಿತ್ತು. ಅದಕ್ಕೋಸ್ಕರ ನಾವು ಗುರುಗಳ ಹೆಸರೇನು ಅಂತ ಹೇಳಿ, ಯಾರು ನೀವು ಉಪವಾಸ ಮಾಡೋರು ನಿಮ್ಮ ಕೈಯಲ್ಲಿ ಆದ್ರೆ ಮಾಡಿ. ಎಲ್ಲೂ ಭಗವಂತ ಹೇಳಿಲ್ಲ. ಉಪವಾಸ ಅಂದ್ರೇನು? ಭಗವಂತನ ಧ್ಯಾನದಲ್ಲಿ ಭಗವಂತನ ಜೊತೆ ಇರೋದು. ಈ ಹೊಟ್ಟೆ ಉಪವಾಸ ಅಲ್ಲ. ಮೊದಲು ಪೇಟೋಪ, ಆಮೇಲೆ ಬಿಟ್ಟು. ಮೊದಲು ಹೊಟ್ಟೆ ಸರಿಯಾಗಿ ತುಂಬಿದ್ರೆ ನಾವು ಗಂಟೆಗಟ್ಟಲೆ ಭಗವಂತನ ಹತ್ರ ಇರ್ಬೋದು. ಹೊಟ್ಟೆ ಹಸಿವು ಇಟ್ಕೊಂಡಿದ್ರೆ ಟೈಮ್ ನೋಡ್ತೀವಿ, ಹಾಗೆ ಇನ್ನೆಷ್ಟು ತಪ್ಪ ಹೋಗೋಣ ಹೇಳಿದ್ರು. ನಮ್ಮಲ್ಲಿ ಒಬ್ರು ಬರ್ತಾರೆ ಸಾಧಕರು, 80 ವರ್ಷ ಅವ್ರಿಗೆ. ಅವ್ರು ನೋಡಿ ಉಪ್ಪಿಂದು ಉಪವಾಸ ಮಾಡ್ತಾರೆ, ಹೇಳೇ ಇಲ್ಲ ಯಾರು. 2ನೇ ದಿವಸ ಎದ್ರು, ಸುಸ್ತಾಯ್ತು, ದೇವ್ರ ಮುಂದೆ ಹೋಗಿ ಕೂತ್ಕೊಂಡಿದ್ದಾರೆ, ಸ್ನಾನ ಮಾಡಿ ಹೊಟ್ಟೆಗಿದ್ದಾರೆ, ತಲೆ ತೆರೆದ್ರು, ಬಿದ್ದು. ಆ ಬಿದ್ದಾಗ ಅವ್ರಿಗೇನೋ ಒಂದು ಸಿಸರ್ ಅಂತ ಹೇಳಿ ಒಂದು ರೋಗ ಇದೆ ಅಂತ, ಅದು ನಮ್ಗೆ ಮೊನ್ನೆ ಗೊತ್ತಾಯ್ತು. ಅವ್ರು ಇದನ್ನ ಮಾಡಿದ್ದು, ಅವ್ರು 80 ವರ್ಷ ಕೈ ಟ್ವಿಸ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ, ಎಚ್ಚರ ಇಲ್ಲ. ಆ ಟ್ವಿಸ್ಟ್ ಮಾಡ್ಕೊಂಡಾಗ ಮನೆಯವ್ರು ಓಡ್ ಬಂದು ಎಡಗೈ ಹಿಡ್ಕೊಂಡ್ರು, ಬಾಯಿ ಹಿಡ್ಕೊಂಡ್ರು. ಯಾಕೆಂದ್ರೆ ಬಾಯಿ ಮೂಗು ಮುಚ್ಕೊಂಡ್ಬಿಟ್ಟಿತ್ತು. ಇದನ್ನೆಲ್ಲ ತೆಗೆದು ಹಿಡ್ಕೊಂಡಾಗ ಇದು ಹಿಡ್ಕೊಂಡ್ರು, ಬಾಯಿ ಹಿಡ್ಕೊಂಡ್ರು, ಈ ಕೈ ಫ್ರೀ ಆಯ್ತು. ಮನುಷ್ಯನ ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ 80 ವರ್ಷದವ್ರಿಗೆ ಆ ಕೈಯವರು ಪೂರ ಹೇಗೆ ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಜಾಯಿಂಟ್ ಅಲ್ಲಿ 16 ತುಂಡಾಗಿದೆ ಮೂಳೆ. ಅಂದ್ರೆ ಇದು ಹಿಡಿದಿದ್ದು ಇದಾಗಿರೋದು, ಇದು ಜಾಯಿಂಟ್ ಇಂದ ಹೊರಗೆ ಬಂದ್ಬಿಟ್ಟಿದೆ. ಅಂದ್ರೆ ಆ ಮನುಷ್ಯನಿಗೆ, ಅದಕ್ಕೆ ಮದಾನುಗುಣ ಆನೆ ಅಂದ್ರೆ ಆ ಮನುಷ್ಯನ ದೇಹದಲ್ಲಿ ಆ ಒಂದು ಶಕ್ತಿ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. 16 ಸ್ಟಿಚ್, 16 ಪೀಸ್ ಆಗಿದೆ, 16 ಸ್ಕ್ರೂ ಹಾಕಿದೆ ನನ್ನ ಲೆಕ್ಕ. ಇಷ್ಟು ಜಾಗದಲ್ಲಿ 16 ಸ್ಕ್ರೂ, 80 ವರ್ಷ. ಅವರಿಗೆ ರಿಕವರಿ ಆಗಬೇಕು ಅಂದ್ರೆ ಎಷ್ಟು ಸಮಯ ಬೇಕು? ಅಂದ್ರೆ ನಾವು ಈ ತರ ವಿಚಿತ್ರವಾಗಿ ಏನೋ ಮಾಡ್ಕೊಳ್ತೀವಿ. ಅಂದ್ರೆ ಇದನ್ನೇ ನಿಬಂಧನೆಗಳು, ಕಟ್ಟುಪಾಡುಗಳು. ನಮ್ಮ ಯಾರು ತಾತ ಹಾಕಿದ್ದಾನೆ ಅದನ್ನು ನಾವು ಮಾಡಬೇಕು. ಅದೇ ತಾತ ಹಾಕಿದ್ದಾನೆ ಅಂದ್ರೆ ತಾತ 80 ವರ್ಷ ಇದ್ರು ಗಿರಿನಗರದಿಂದ ಮೆಜೆಸ್ಟಿಕ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಗಾಡಿಯಲ್ಲಿ ಹೋಗ್ತೀವಿ ನಾವು. ಆ ಶಕ್ತಿ ಇದೆಯಾ? ಯಾಕೆಂದ್ರೆ ನಾವು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ವಿ. ಈಗಿನ ಜನರೇಷನ್, ನಮ್ಮ ತಂದೆ 85 ವರ್ಷ ಆಯ್ತು, ಕಂಡು ಒಂದ್ ದಿವಸ ಕನ್ನಡಕ ಹಾಕ್ಲಿ, ನಾವು 40 ವರ್ಷಕ್ಕೆ ಕನ್ನಡಕ. ಅಂದ್ರೆ ಎಷ್ಟೆಲ್ಲ ಅಂತ ಆಹಾರ ತಿಂತ ಇಲ್ಲ, ಕಟ್ಟುಪಾಡುಗಳು, ನಿಯಮಗಳಿಲ್ಲ. ಮಲಗೋದು ಯಾವಾಗಲೂ, ಏರೋದು ಯಾವಾಗಲೂ, ನೈಟ್ ಶಿಫ್ಟ್ ಅಂತ ಹೇಳಿ ನೈಟ್ ಕೆಲಸ ಮಾಡೋದು, ಡೇ ನೈಟ್ ಮಾಡೋದು. ಇದೆಲ್ಲ ಏನಾಗುತ್ತೆ? ದೇಹದ ಮೇಲೆ ಪರಿಣಾಮ ಇಲ್ಲ. ಹಾಗಾಗಿ ಅವ್ರು ಮಾಡ್ತಾ ಇದ್ರು, ಆ ಸ್ಥಿತಿ ಹಾಗಿತ್ತು. ಈಗೇನಿದೆ, ಈಗಿನ ಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗಿ ಅವ್ರು ಹೇಳ್ತಾ ಇದ್ರೆ, ಆ ಕತ್ತಿಗೆ ಬಟ್ಟೆ ಕಟ್ಟೋದು ಅಂದ್ರೆ, ಜತ್ತಿಗೆ ಅಂದ್ರೆ ಆ ಎತ್ತಿನ ಗಂಟೆ ಕಟ್ಟಿರ್ತಾರೆ. ಆ ತರ ನೀನು ನಿನ್ನ ಜೀವನದಲ್ಲಿ ತಲೆ ಮೇಲೆ ಇಂಥವನ್ನೆಲ್ಲ ಹೇರ್ಕೋಬೇಡಪ್ಪ. ಇಂಥವನ್ನೆಲ್ಲ ಹೇರ್ಕೊಂಡ್ರೆ ಬಹಳ ಕಟ್ಟುಪಾಡುಗಳು ಇರಬೇಡ. ಕಟ್ಟುಪಾಡುಗಳಿದ್ರೆ ಬಹಳ ಕಷ್ಟ, ಜೀವನದಲ್ಲಿ ತೊಂದರೆ ಆಗುತ್ತೆ. ಭತ್ತ ಅದರೊಳಗೆ ಭತ್ತ ಬಾನವನಲ್ಲಿ. ಭತ್ತ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇದು ಆತ್ಮ. ಭತ್ತಕ್ಕೆ ಇನ್ನೊಂದು ಅರ್ಥ ಸಂಸ್ಕೃತದಲ್ಲಿ ಆತ್ಮ ಅಂತ ಹೇಳಿ. ಹಿಂದೆ ಗುಲಗಂಜಿನ ಬಂಗಾರವನ್ನ ಗುಲಗಂಜಿ ತೂಕದಲ್ಲಿ ನಡೀತಾ ಇತ್ತು. ಆಮೇಲೆ ಉದ್ದದ ಅಳತೆಗಳೇನಿರ್ತೀವಿ ಅದಕ್ಕೆ ಭತ್ತ ಇನ್ನೊಂದು ಅಳೆಯೋದು ಸಾಧನ. ಬಾನ ಅಂದ್ರೆ ಆಕಾಶ. ಮತ್ತೆ ಮೇಣ, ಅಣ್ಣನನ್ನು ಮೇಣಿ ನುಂಗಿದ್ದ. ಮೇಣಿ ಅಂದ್ರೆ ಒಂದು ಸಭೆ. ಈಗ ನಾವೇನು ಕೂತಿದ್ದೀವಿ, ಇಂತಹ ಸಭೆ ಇದರ ಅರ್ಥ. ಆದ್ರೆ ಇಲ್ಲಿ ಅದನ್ನ ಗುರುನಾಥ ಹೇಳ್ತಾರೆ, ಸಾಧಕನು ಗುರುವಾಜ್ಞೆಯಂತೆ ಸಾಧನೆಗೈಯುತ್ತ. ಗುರು ಹೇಳಿದ ತರ ಮಾಡ್ತಾ ಇದ್ರೆ ಧ್ಯಾನದಿಂದ ಕುಂಡಲಿಯನ್ನು ಜಾಗೃತಗೊಳಿಸಿ, ಕುಂಡಲಿ ಶಕ್ತಿ ಮೇಲಕ್ಕೇರುವಂತೆ ಮಾಡುವುದು. ಅಂದ್ರೆ ಈಗ ಗೊತ್ತಾಯ್ತಾ, ಎತ್ತೋದನ್ನ ಯಾರನ್ನ? ನಮ್ಮ ದೇಹದಲ್ಲಿ ಈ ಕೆಳಗೆ ಮಲಗಿರುವಂತಹ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡುವುದು.
ಹೆಡೆ ಅದು ಕೆಳಗೆ ಮನವಿರುತ್ತೆ. ಯಾವಾಗ ನಾವು ಧ್ಯಾನ ಮಾಡ್ತೀವಿ ಭಗವಂತನ ಅರಿವಾಗುತ್ತೆ. ಆ ಅರಿವಾದಾಗ ಗುರುವಿನ ಒಂದು ಶಕ್ತಿ ಅಂತೆ. ಗುರು ಆಜ್ಞೆ ಇದ್ದರೆ ಸಾಧ್ಯ ಇಲ್ಲ. ಗುರು ಆಜ್ಞೆ ಆಯಿತು ಅಂತಂದ್ರೆ ಆ ಕುಂಡಲಿನಿ ಜಾಗೃತ ಆಗುತ್ತೆ. ಹಾಗೆ ಆ ಮೇಲಕ್ಕೆ ಅದಾದಾಗ ಕುಂಡಲಿನಿ ಜಾಗೃತ ಆದಾಗ ನಮ್ಮ 6 ಚಕ್ರಗಳನ್ನು ದಾಟಿ ಕುಂಡಲಿನಿ ಮೇಲೆ ಹೋಗ್ಬೇಕಾದ್ರೆ ನಮ್ಮ 6 ಚಕ್ರಗಳನ್ನು ದಾಟಬೇಕು ನಾವು. ಎಲ್ಲಿಂದ? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆತ್ಮ. ಇಷ್ಟೆಲ್ಲ ಚಕ್ರಗಳನ್ನು ದಾಟುವಾಗ ಇಲ್ಲಿ ಸಹಸ್ರಾರದಿಂದ 1 ಅಡಿ ಎತ್ತರದಲ್ಲಿ ನಮ್ಮ ತಂದೆ ತಾಯಿಗಳಾದ ಶಿವಪಾರ್ವತಿಯರು ಕೂತಿದ್ದಾರೆ. ಆ ಶಿವಪಾರ್ವತಿಯರ ಪಾದ ಇಲ್ಲಿದೆ. ಅದನ್ನೇ ನಾವು ಶ್ರೀಚಕ್ರದಲ್ಲಿ ಬಿಂದು. ನಾವು ಆ ಕುಂಡಲಿನಿ ಜಾಗೃತಿ ಆದಾಗ ಆ ತಂದೆ ತಾಯಿಗಳ ಪಾದವನ್ನು ಮುಟ್ಟುತ್ತೆ. ಅಂದರೆ ಪೂರ್ಣತಃ ಅರಿವಾಗುತ್ತೆ. ಯಾವಾಗ ಎಲ್ಲ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಇದ್ದಾಗ ಅದು ಸಾಧ್ಯ ಇದೆ. ಗುರುವಾಜ್ಞೆ ಬಂದಾಗ ಸಿಕ್ಕಾಗ ನಮ್ಮ ಕುಂಡಲಿನಿ ಜಾಗೃತ ಆಗುತ್ತೆ. ಆಗ ಆ ಷಟ್ಚಕ್ರವನ್ನು ದಾಟಿ ಆನಂದದಲ್ಲಿ ನೆಲೆ ನಿಲ್ಲುತ್ತದೆ. ಹಾಗಾಗಿ ಅಲ್ಲಿಯವರೆಗೆ ನಿಜವಾದ ಆನಂದ. ಅಲ್ಲಿ ಹೋದವರು ಯಾರು ಕೆಳಗೆ ಬರೋದಿಲ್ಲ. ಬಂದವರು ಮತ್ತೆ ವಾಪಸ್ ಮತ್ತೆಲ್ಲ ಪ್ರಯತ್ನ ಮಾಡಬೇಕಿತ್ತು. ಹಾಗಾಗಿ ಅಲ್ಲಿ ಹೋದವರು ಅವರೆಲ್ಲ ಗುರುಗಳು, ಸಾಧುಗಳು, ಸಂತರಾಗಿ ಕೊಟ್ಟು ಹೋಗ್ತಾರೆ. ಮನೆಗಳಲ್ಲಿ ಇರೋದಿಲ್ಲ. ಯಾಕಂದ್ರೆ ಒಂದು ಸಲ ಒಂದು ಅರ್ಥ ಆಗೋಯ್ತು, ಇದೇನು ಅಲ್ಲ, ನನ್ನ ಜೀವನ ಅಲ್ಲಿದೆ, ಅಲ್ಲಿರೋದು ಹಾಗಾಗುತ್ತೆ. ಹೀಗೆ ಆದ ಸಾಧಕನು ತನ್ನ ಮೇಲೆ ಹಿಂದೆ ವಿಧಿಸಿಕೊಂಡಂತಹ ವಿಧಿವಿಧಾನಗಳನ್ನು, ಕಟ್ಟುಪಾಡುಗಳನ್ನು ಕಿತ್ತು ಎಸೆದು, ಅಲ್ಲಿ ತನಕ ಒಂದು ಬಂಧನದಲ್ಲಿದ್ದ ನಾನೇ 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 ಅಂತ ಒಂದು ಸರಿ ಈ ಕುಂಡದಲ್ಲಿ ಜಾಗೃತಾಗಿ ಎಲ್ಲ ತಿಳಿಲಿಕ್ಕೆ ಶುರುವಾಯಿತು ಅಂದರೆ ಅವಾಗ ಒಂದು ಅರಿವಾಗುತ್ತಪ್ಪ, ನಾನೆಲ್ಲೋ ಇದನ್ನು ಕಟ್ಕೊಂಡು ಕೂತಿದ್ದೀನಿ, ಯಾವುದು ನನಗೆ ಸುಖ ಕೊಡುವಂತಹದ್ದಲ್ಲ. ಕಿತ್ತೆಸೆದು ಅವಾಗ ಅವನಿಗೆ ಅದನ್ನ ಕಿತ್ತೆಸೆಯಬೇಕು ಅಂತಾಗುತ್ತೆ. ಕಿತ್ತೆಸಿದ್ದಾನೆ. ಆಗ ಎಲ್ಲಿರ್ತಾನೋ ಬ್ರಹ್ಮಾಂಡವೇ ತನ್ನದು. ಆ ಬ್ರಹ್ಮಾಂಡದಲ್ಲಿ ನಾನಿದ್ದೀನಿ. ಹಾಗಾಗಿ ಏನಿರುತ್ತೆ, ಆಗೇನು ಅಂಥವ್ನು ಏನು ಮಾಡ್ತಾನೆ, ಎದುರಿನಲ್ಲಿ ಅವರು ಬೇರೆ ಇವರು ಬೇರೆ ಇಲ್ಲ, ನಾನು ನೀವು ಎಲ್ಲ ಒಂದೇ. ಭಾಗವತೋತ್ತಮನ ಲಕ್ಷಣ ಅಂದ್ರೆ ನನ್ನಲ್ಲಿ ಎಲ್ಲರನ್ನು ಕಾಣುವುದು, ಎಲ್ಲರಲ್ಲಿ ನನ್ನನ್ನು ನಾನು ಕಾಣುವುದು. ಚರ ಅಚರ ವಸ್ತುಗಳು ಅದೆಲ್ಲ ಎಲ್ಲಿದೆ, ಎಲ್ಲ ನನ್ನೊಳಗೆ. ಆ ಒಂದು ಭಾವನೆ ಬರುತ್ತೆ. ಯಾವಾಗ ಇದೆಲ್ಲ ಆದ ಅಂತಹ ಜ್ಞಾನವನ್ನು ಪಡಿಬೇಕು. ಅದು ಆತ್ಮ ಅನುಭವ. ಹೇಗೆ ಅದು ನಾವೇನು ಅಂದ್ಕೊಳ್ತೀವಿ, ಏನಪ್ಪ ಇದು ಎತ್ತು ಏನಿರ್ತೇವೆ, ಎತ್ತು ಜತ್ತಾಗಿ ನುಂಗಿ ಬದ್ದ ಬಾನವ ನುಂಗಿ, ಏನು ಒಂದು ಅರ್ಥನೇ ಆಗ್ತಾ ಇಲ್ಲ. ಅಂದರೆ ಅದರ ನಿಜವಾದ ವಸ್ತುಗಳು ಏನಿದೆ ಅಂದಾಗ ಅದರಿಂದ ನಾವು ಆ ಗುರುವಿನ, ಯಾವಾಗ ಗುರುವಿನ ಸನ್ನಿಧಾನದಿದ್ದಾಗ ಆ ಗುರುವಿನ ಒಂದು ಸರಿ ಅನುಗ್ರಹ ಬಿತ್ತು ಅಂದರೆ ಆ ಕುಂಡಲಿನಿ ಶಕ್ತಿ ಜಾಗೃತ ಆಯಿತು. ನಿಜವಾದ ಆನಂದ ಸ್ಥಿತಿ. ಇದು ನಿಜವಾದ ಆನಂದ. ಬಾಕಿ ಏನು ಸಿಗುತ್ತೆ ಅದನ್ನು ನಾವು ಹೇಳ್ತೀವಿ ಸುಖ ಅಂತ ಹೇಳ್ತೀವಿ, ಸಂತೋಷ ಅಂತ ಹೇಳ್ತೀವಿ. ಅದನ್ನು ಆನಂದ ಅಂತ ಹೇಳೋದಿಲ್ಲ. ಇದು ಆನಂದ ಅನ್ನೋದು ಎಲ್ಲೋ ದುಡ್ಡು ಕೊಟ್ಟು ಸಿಕ್ಬಿಡುತ್ತೆ, ಗಾಂಧಿ ಬಜಾರ್ ಯಾವುದೋ ಅಂಗಡಿಯಲ್ಲಿ ತಗೊಂಡ್ಬರೋಣ ಅಂದ್ರೆ ಅಲ್ಲ. ಇದು ಸಾಧನೆಯ ಮೂಲಕ, ಗುರುವಿನ ಅನುಗ್ರಹದ ಮೂಲಕ ಅದು ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನೋಡಿ ಎಷ್ಟು ಗುರುದ್ವಯರೆಲ್ಲ ನಮ್ಮಲ್ಲಿ ಜೊತೆಗಿದ್ದಾರೆ ಅಂತ. ಈ ಒಂದು ಕೂತಾಗಿ ಸ್ಥಳದಲ್ಲಿ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ. ಯಾಕಂದ್ರೆ ಆ ಗುರು ಇಲ್ಲಿ ಬಂದಾಗ ಸುಮ್ಮನೆ ಬಂದಿರೋಲ್ಲ, ಹೋಗ್ಬೇಕಾದ್ರೆ ತನ್ನ ಶಕ್ತಿನ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಯಾರೋ ಬರ್ತಾರೆ, ಅಂಥವ್ನು ಯಾರೋ ಇಲ್ಲಿ ಬರ್ತಾನೆ, ಅವನು ಅದನ್ನ ಕ್ಯಾಚ್ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಇಲ್ಲಿ ಬಂದಾಗ ಸಮಾಧಾನ ಅನ್ಸುತ್ತೆ. ಯಾಕೆ ಇಲ್ಲಿ ಬಂದಾಗ 1 ಗಂಟೆ ಸರಿಯಾಗಿ ನಾವು ಕೂತವ್ರು ಮನೆಗಿನೇ ಯಾವುದು ಯೋಚನೆನೇ ಬರೋದಿಲ್ಲ. ಅಯ್ಯೋ ಟೈಮ್ ಆಯ್ತು, ಇವರು ಬಾಗ್ಲಾಗ್ತಾರಲ್ಲಪ್ಪ ಹೊರಡೋಣ ಅನ್ನೋಣ. ಯಾಕೆ ಅಂದ್ರೆ ಆ ಗುರುವಿನೊಂದು ಕೊಟ್ಟಂತ ಶಕ್ತಿ ಏನಿರುತ್ತೆ ಅದು ನಾವು ಅನ್ಕೊಳ್ಳೋದೇನೋ, ಗುರುಗಳು ಬಂದಿದ್ರು 5 ವರ್ಷದ ಕೆಳಗೋ 10 ವರ್ಷದ ಕೆಳಗೋ, ಅವ್ರಿಗೆ ಇನಾಗ್ರೇಷನ್ ಮಾಡ್ಬೋದು. ಅವ್ರ ಇನಾಗ್ರೇಷನ್ ಪರ್ಮನೆಂಟ್ ಇದೆ ಇಲ್ಲಿ. ಆ ಪರ್ಮನೆಂಟ್ ಶಕ್ತಿ ಇರೋದ್ರಿಂದ ಇಷ್ಟೆಲ್ಲ ಒಂದು ಪ್ರತಿದಿನ ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಆ ಗುರುವಿನ ಆಗ್ರಹ ಇದ್ದರೆ ಸಾಧ್ಯ ಇಲ್ಲ. ಸಣ್ಣದಾಗಿ ಹೇಳ್ತೀನಿ,
ನಮ್ದು ಏನು ನಮ್ಮ ಗುರುಗಳು ಜುಲೈ 30, 2023 ಶಂಕರ ಹಾಸ್ಪಿಟಲ್ನಲ್ಲಿದ್ದರು. ರಾತ್ರಿ 8 ಕಾಲ್ ಮಾಡಿದ್ರು. ಅವತ್ತು ನೋಡಿ, ನಾವು ಇರೋದು 10 ಜನ, ಅದೃಷ್ಟ ಇದ್ದವ್ರಿಗೆ ಸಿಕ್ತವ್ರ ಮಾತು 6 ಜನನು 7 ಜನನು ಬಂದರು. 10 ರಿಂದ 15 ನಿಮಿಷ ಮಾತಾಡಿದ್ರು. ಇದು ಅವ್ರು ಹೇಳಿದ್ದೇನೆ, ದಿಸ್ ಇಸ್ ಎ ಸೆಲೆಬ್ರೇಷನ್ ಟೈಮ್. ಯಾರು ಅಳಕೂಡ್ದು, ಯಾರ್ಯಾರು ಅಳಕೂಡ್ದು. ದಿಸ್ ಇಸ್ ಎ ಸೆಲೆಬ್ರೇಷನ್ ಟೈಮ್. ಇದು ಒಂದು ದೊಡ್ಡ ಸಂಘವಾಗಿ ಬೆಳೆಯುತ್ತೆ. ಇದಕ್ಕೆ ಬೇಕಾದಷ್ಟು ಜನ ಬರ್ತಾರೆ. ಯಾರಿಗೆ ನೀವು ಹೆದರಿಕೆ ಇದ್ದಲ್ಲಿ ಮುಂದುವರಿತೀರ, ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಏಜಿನಲ್ಲಿ ಯಾರು ಮುಂದುವರಿತೀರ ಅವ್ರ ಜೊತೆಗೆ ನಾನಿದ್ದೀನಿ. ದುಡ್ಡು ಎಲ್ಲಿಂದ ಬರುತ್ತೆ ಯೋಚನೆ ಮಾಡಬೇಡಿ. ದುಡ್ಡು ಬರುತ್ತೆ, ಹೇಗೆ ಸಂಪಾದನೆ ಮಾಡಬೇಕು ಅನ್ನೋರು ಇದಕ್ಕೆ ಬರೋದು ಬೇಡ. ಈ ಸಂಘಕ್ಕೆ ಇಂಥ ಒಂದು ಹೆಸರಿಡಬೇಕು. ಇದು ದೊಡ್ಡದಾಗಿ ಬೆಳೆಯುತ್ತೆ. ಪ್ರತಿದಿನ ಹೇಳ್ತಾ ಇರೋದು, ನೀವು ಸತ್ಸಂಗವನ್ನು ನಡೆಸಬೇಕು. ಪ್ರತಿದಿನ ನಿಮ್ಮ ಸತ್ಸಂಗದಲ್ಲಿ ನಾನು ಪ್ರೆಸೆಂಟ್ ಇರ್ತೀನಿ. ಇದು ನಮಗೆ ಈ ನಾಳೆ ಜುಲೈ 30ಕ್ಕೆ 2 ವರ್ಷ ಆಯಿತು ದೇಹ ಬಿಟ್ಟು. ಪ್ರತಿದಿನ ಸತ್ಸಂಗದಲ್ಲಿ ಇರ್ತಾರೆ ಅನ್ನೋದಕ್ಕೆ ಅವರು, ನೀವು ಯಾರೋ ಬಂದಿದ್ದೀರ, ನಿಮ್ಮನ್ನು ಕರೆದಿದ್ವಿ ಸತ್ಸಂಗಕ್ಕೆ, ನೀವು ವಿಷಯಗಳನ್ನು ಹೇಳ್ತಾ ಇರ್ತೀರ ನಮ್ಮ ಗುರುಗಳನ್ನು ನೋಡಿದ್ದ, ಆದ್ರೆ ಅವರ 2 ಪದಗಳನ್ನು ಯೂಸ್ ಮಾಡ್ತೀರ. ನಮ್ಗೆ ಅನ್ಸುತ್ತೆ ಅವ್ರು ಗುರು ಇಲ್ಲೇ ಇದ್ದಾರೆ, ಅವ್ನು ಹೇಳಿದಾನೆ, ಅವ್ನು ಮಾತು ನಡೆಸ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅವನ ಶಬ್ದವನ್ನು ನಿಮ್ಮ ಬಾಯಲ್ಲಿ ಬರ್ತಾ ಇದೆ ಅಂತಂದ್ರೆ, ಆ ವ್ಯಾಸಪೀಠದಲ್ಲಿ ಕೂತಾಗ ಆ ತರದವರು ವ್ಯಕ್ತಿಯಾಗಿರೋದಿಲ್ಲ. ಆ ವ್ಯಾಸಪೀಠದಲ್ಲಿದ್ದಾಗ ಅವ್ರ ಸ್ಥಿತಿನೇ ಬೇರೆ ಇರುತ್ತೆ. ಇದು ಸುಮಾರು ಸರಿ 2 ವರ್ಷದಿಂದ ಸತತವಾಗಿ ನಡೀತಾ ಇದೆ. ನಾನು ಇದೀನಿ ಇಲ್ಲಿ, ಧೈರ್ಯ ತೋರಿಸ್ತಾ ಇದೆ. ನಾವೊಂದ್ಸರಿ ಎಲ್ಲಪ್ಪ ಹೇಗಪ್ಪ ಮಾಡೋದು, ಸತ್ಸಂಗ ಹೇಗೆ ನಡೆಸೋದು, ಯಾರು ಬರ್ತಾರೆ, ಏನು. 5 ಜನ ಇದ್ದಿದ್ದು ಇವತ್ತು 25 ಜನ ತನಕ ಬರ್ತಾರೆ. ಸಂಜೆ ನಾವೀಗ 7 ಗಂಟೆಗೆ ಹೋಗೋದ್ರಲ್ಲಿ ಸುಮಾರು ಜನ ನಾವಿಲ್ಲ ಕೂತ್ಬಿಟ್ಟಿರ್ತಾರೆ. ಇದೆಲ್ಲ ನಾನ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಈ ಸಂಘ ನಿಮ್ಗೆ ಮಾಡ್ತಾ ಇದ್ದೀರಾ, ಎಷ್ಟು ಜನ ಇಲ್ಲಿದ್ದೀರಾ, ಆದ್ರೆ ದಿನ ಇಷ್ಟು ಜನ ಬರಬೇಕು, ನಮ್ಮ ಕೈಲಿಲ್ಲ. ಆ ಗುರುಗಳು ಅವ್ರಿಗೆ ನಿಮಂತ್ರಣ ಕಳಿಸ್ತಾರೆ, ಹೋಗ್ಲಿ ಅಲ್ಲಿ ಹೋಗೋಣ. ನಾವು ಅನ್ಕೊಳ್ತೀವಿ ನಾವು ಇಲ್ಲಿ ಹೆಚ್ಚು ಆದಷ್ಟು ಸಮಯ ಇಲ್ಲಿ ಬರೋಣ ಅಂತ. ಆದ್ರೆ ಸಂಜೆ ನಾವು ಬ್ಯುಸಿ ಆಗಿರೋದ್ರಿಂದ ಇಲ್ಲಿ ಬರೋದು ಬಹಳ ಮಿಸ್ ಆಗುತ್ತೆ. ಅಂಕಲ್ ಹೇಳ್ತಾ ಇರ್ತಾರೆ, ನೀವೊಂದು ದಿವಸ ಬಂದು ಹೋಗಿ. ಅದು ನೋಡೋದು ಭಗವಂತ ಯಾವ ರೀತಿ ನಡೆಸ್ಕೊಡ್ತಾನೋ, ಅದು ಖಂಡಿತ ಇಲ್ಲಿ ಬರಬೇಕು ಅಂತ ಬಹಳ ಆಸೆ ಇರುತ್ತೆ. ಹಾಗಾಗಿ ಅಲ್ಲಿ ಬರ್ಲಿಲ್ಲ, ಇಂಥದ್ದೆಲ್ಲ ಲೆಕ್ಚರ್ಸ್ ಆಯ್ತು ಬರೋಣ, ಅವಾಗಾದ್ರೂ ಇಲ್ಲಿ ಇರ್ಲಿಕ್ಕೆ ಒಂದು ಸಂತೋಷ ಆಗುತ್ತೆ. ಹಾಗೆ ಆ ಭಗವಂತನ ಜೊತೆ ಗುರುವಿನಲ್ಲಿ ಎಲ್ಲವೂ ಸಹ ಇದು ಅವನು ಮಾಡ್ತಾನೆ ಹೊರತು ಬೇರೆ ಮಾಡೋದಿಲ್ಲ ಅಂತ ಹೇಳ್ತಾ ಕಡೆಯ ಕಣಕ್ಕೆ ಬರ್ತಾ ಇದ್ದಾರೆ. ಗುಡ್ಡ ಕವಿಯನ್ನು ನುಂಗಿ. ಗುಡ್ಡ ಗವಿಯನ್ನು ನುಂಗಿ. ಆಕ್ಚುಲಿ ಹೇಗಿರುತ್ತೆ, ಗುಡ್ಡದೊಳಗೆ ಗವಿ ಇರುತ್ತೆ, ಗುಹೆ. ಆದ್ರೆ ಈಗ ಹೇಳ್ತಾ ಇರೋದು ಗುಡ್ಡ ಗವಿಯನ್ನು ನುಂಗಿ, ಗವಿಯ ಇರುವೆಯ ನುಂಗಿ. ಗವಿಯ ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿದ್ದ ತಂಗಿ, ಓಡಗಾನ ನೋಡಿ ನುಂಗಿದ್ದ ಅಂತ ಹೇಳ್ತಾ ಅದನ್ನ ಕರೆಯೋದ್ರೊಳಗೆ ಧ್ಯಾನದಿಂದ ಅಚಲವಾದ ಗುಡ್ಡ ಅಂದ್ರೆ ಸ್ಥಿರವಾದ ಮನಸ್ಸು. ಗುಡ್ಡ ಎಲ್ಲೂ ಅಲ್ಲಾಡೋದಿಲ್ಲ, ಏನೇ ಗಾಳಿ ಮಳೆ ಬಂದರೂ ಇರುತ್ತೆ. ಹಾಗೆ ಗವಿ ಅಂದ್ರೆ, ನಾವು ಗವಿ ಅಂದ್ರೆ ಗುಹೆ ಅನ್ಕೊಂಡ್ವಿ, ಅವ್ರು ಹೇಳ್ತಾ ಇದ್ದಾರೆ ಗವಿ ಅಂದ್ರೆ ಹಸು. ಹಸು ಹಸು ಏನ್ ಕೊಡುತ್ತೆ? ಅಮೃತ ಕೊಡುತ್ತೆ. ಆ ಅಮೃತ ಕೊಡೋದು, ಅದನ್ನ ಹಸುವಿನಿಂದ ಬರುವುದು ಜ್ಞಾನಾಮೃತ ಅಂತ ಹೇಳ್ತಾರೆ. ಮತ್ತೆ ಗಾವಿನ ಅಂದ್ರೆ ಹಸು ಕಾಯೋದು. ಇರುವಿ ಅಂದ್ರೆ ಸಾಧಕ, ಸಾಧಕನ ಅಸ್ತಿತ್ವ, ಇರುವಿಕೆ, ಅರಿವು. ಅದನ್ನ ನಾವು ಇರುವೆ ಅಂದ ತಕ್ಷಣ ಸಣ್ಣದ ಇರುವೆ ಅಂದ್ಕೊಳ್ತೀವಿ, ಆದರೆ ಇರುವೆ ಅಲ್ಲ. ಗುಡ್ಡ ಅಂದ್ರೆ ಸ್ಥಿರವಾದ ಮನಸ್ಸು, ಜ್ಞಾನಾಮೃತವನ್ನು ಸವಿದಾಗ ಅಮರತ್ವ ಪ್ರಾಪ್ತಿಯಾಗುತ್ತದೆ. ಅಂದ್ರೆ ಇಷ್ಟೆಲ್ಲವನ್ನು ನಾವು ತಿಳ್ಕೊಂಡಾಗ, ಮೊದಲಿನಿಂದ ಧ್ಯಾನದಿಂದ ಏಕಾಗ್ರತೆಯಿಂದ ದಶಹತನಾದ ಕೇಳೋದು, ದಶಹತನಾದ ಕೇಳಿದಾಗ ಈ ದೇಹ ನಾನಲ್ಲ, ಆತ್ಮನೇ ಸತ್ಯ ಅಂತ ತಿಳ್ಕೊಳ್ಳೋದು. ಎಲ್ಲವನ್ನು ತಿಳ್ಕೊಂಡು ಹೋದಾಗ ಆ ಜ್ಞಾನದ ಒಂದು ಅರಿವಾಗುತ್ತೆ. ಜ್ಞಾನದ ಅರಿವಾದಾಗ ನಾನು ದೇಹ ಅಲ್ಲ ಅನ್ನುವಂಥ ದೇಹಭಾವ ಹೋಗಿ ನಾನು ಆ ಆತ್ಮ, ನಿಜವಾದ ವಸ್ತು ನಾನೇ ಅಂತ ತಿಳ್ಕೊಳ್ಳುತ್ತೆ.
ಅದೆಲ್ಲವನ್ನ ತಿಳ್ಕೊಂಡಾಗ ಆ ಕಡೆಯೊಳಗೆ ಏನಾಗುತ್ತೆ, ಆ ಜ್ಞಾನಾಮೃತ ಪ್ರಾಪ್ತಿಯಾದಾಗ ಅದನ್ನು ಹೇಳ್ತಾರೆ, ಆತ್ಮಜ್ಞಾನಿ ಆದವನು ಸುಟ್ಟ ಬೀಜದಂತೆ ಇರಬೇಕು. ಬೀಜ ಸುಟ್ಟು ನಾವು ಹುರಿದು ಬಿಟ್ರೆ ಮತ್ತೆ ಮೊಳಕೆ ಹಾಕಿದ್ರೆ ಬರೋದಿಲ್ಲ. ಆ ರೀತಿ ನಮ್ಮ ಈ ಜೀವನ ಬಂದು ಹೋಗ್ಬೇಕಾದ್ರೆ ಏನಾಗಬೇಕು, ನಾವು ಸುಟ್ಟ ಬೀಜದಂತೆ ಆಗಿ ಹೋಗಬೇಕು. ಆ ರೀತಿ ಆಗಬೇಕು. ಹೀಗಾದಾಗ ಏನಾಗುತ್ತೆ, ಸುಟ್ಟ ಬೀಜ ಆದಾಗ ಮರುಹುಟ್ಟಿನಿಂದ ಪಾರಾಗುತ್ತಾನೆ. ನಮ್ಮ ಗುರಿ ಏನಾಗಬೇಕು, ಸುಟ್ಟ ಬೀಜ ಆಗಿ ಹೋಗಬೇಕು. ಮತ್ತಿಲ್ಲೇ ಬಂದು ಇಲ್ಲೇ ಒದ್ದಾಡಿಕೊಂಡು ಮತ್ತಿಲ್ಲೇ ಮಾಡ್ತಾ ಇರೋದು ಬೇಡ. ಅದು ಹೀಗಾದ ಸಾಧಕನು ತನ್ನ ದೇಹದ ಅಸ್ತಿತ್ವವನ್ನು ಮರೆತು ಬ್ರಹ್ಮಾನುಭವದಲ್ಲಿ ಇರುತ್ತಾನೆ. ಆಗ ಆ ಸಾಧಕ ಅವನಲ್ಲಿ ಇರಲಿಕ್ಕೆ ಸಾಧ. ಈ ತತ್ವಪದ ಪೂರ್ಣ ಸಮಗ್ರ ಅರ್ಥ ನೋಡಿದಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸೂಕ್ಷ್ಮ ವಸ್ತುವನ್ನು ಸ್ಥೂಲ ವಸ್ತು ನುಂಗುವುದು, ಸ್ಥೂಲವನ್ನು ನುಂಗುವುದು. ಸೂಕ್ಷ್ಮವಾದ ವಸ್ತು ನಮಗೆ ಕಣ್ಣಿಗೆ ಕಾಣದಲ್ಲೇ ಇರೋದು ಈ ಸ್ಥೂಲವನ್ನು ನುಂಗುವುದು. ಹಾಗಾಗಿ ನಾವು ಆಡು ಆನೆಯದು ಅವೆಲ್ಲ ಸ್ಥೂಲ, ಅದಲ್ಲ, ಅದರಲ್ಲಿ ಸೂಕ್ಷ್ಮ. ಸೂಕ್ಷ್ಮದಲ್ಲಿ ನೋಡಿದಾಗ ಅದು ಬ್ರಹ್ಮ. ಇಲ್ಲಾಂದ್ರೆ ನಾವೇನು ಅನ್ಕೊಳ್ತೀವಿ, ಆಡು ಅಂದ್ರೆ ಒಂದು ಮೇಕೆ. ಸ್ಥೂಲ ಆನೆ ಎಷ್ಟು ದೊಡ್ಡದಿದೆ, ಆನೆ ಗಾತ್ರ ತೋರಿಸಿದ್ದಾರೆ. ಅದು ನಮ್ಮ ಸಿಟ್ಟು, ಕ್ರೋಧ ನಮ್ಮ ಬಂದಾಗ ಹೇಗಿರುತ್ತೆ ಅಂದ್ರೆ ಅದು ಆನೆಗಿಂತ ಹೆಚ್ಚು ದೊಡ್ಡದಾಗಿರುತ್ತೆ. ಅವೆಲ್ಲವೂ ಏನು, ಸ್ಥೂಲ, ಯಾವುದು ಕಾಣೋದಿಲ್ಲ ನಮಗೆ. ಬ್ರಹ್ಮಾವಸ್ತು ಕಾಣೋದಿಲ್ಲ. ನಾವು ಮತ್ತೆ ಸಿಟ್ಟು ಬಂದಾಗ ಕ್ರೋಧದ್ದು ಹೇಗೆ ಬಂದಿದೆ ಅನ್ನೋದು ಗೊತ್ತಾಗೋದಿಲ್ಲ ಅದೆಲ್ಲ. ಹಾಗಾಗಿ ಆ ಸೂಕ್ಷ್ಮ ವಸ್ತು ಸ್ಥೂಲ ವಸ್ತುವನ್ನ ನುಂಗು ಹಾಕೋದಿರುತ್ತೆ. ಅಂದರೆ ಧ್ಯಾನಸ್ಥ ಮನಸ್ಸಿನ ವಿವರ ಕೊಡುತ್ತಾ ಆತ್ಮಾನುಭವದ ಸ್ಥಿತಿಯನ್ನ ತಿಳಿಸಿರುತ್ತಾರೆ. ಹೀಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಇದು ಹೇಗಾಗಿರುತ್ತಪ್ಪ ಅಂದ್ರೆ, ಗುರು ಶಿಷ್ಯರು ಐಕ್ಯವಾಗಿ ಅಖಂಡ ರಸಾನುಭವ ಪ್ರಾಪ್ತಿಯಾಗುತ್ತೆ. ಗುರು ಶಿಷ್ಯರು ಹೇಗಿರ್ತಾರೆ ಅವರಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳ್ತಾರೆ, ಇದನ್ನ ಕಡೆ ಒಳಗೆ ಹೇಳ್ತಾರೆ, ಗುರುನಾಥರು ತಿಳಿಸಿದಂತೆ ನಾವು ತತ್ವ ಪದಗಳನ್ನು ಅರ್ಥೈಸಿದರೆ ವರ್ಣಿಸಲ ಸದಳವಾದ ಆನಂದ ಪ್ರಾಪ್ತಿಯಾಗುತ್ತದೆ. ಅಂದ್ರೆ ಗುರುನಾಥ, ನಾವು ಬರೀ ವಸ್ತು ಏನ್ ಶಬ್ದ ಇದೆ, ಶಬ್ದವನ್ನು ಶಬ್ದ ನೋಡಿದಾಗ ನಮಗೇನು ಗೊತ್ತಾಗೋದಿಲ್ಲ. ಗುರುನಾಥರು ಯಾವ ರೀತಿ ನಮಗೆ ಯಾವ ವಸ್ತುಗಳನ್ನು, ಪ್ರಾಣಿಗಳನ್ನ ಯಾವುದಕ್ಕೆ ಹೋಲಿಸಿದ್ದಾರೆ ಅದನ್ನು ನಾವು ತಿಳ್ಕೊಂಡಾಗ ನಮ್ಮ ಸಾಧನೆಯ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಂತ ಶಿಶುನಾಳ ಶರೀಫರ ಈ ತತ್ವ ಪದವನ್ನು ನಮಗೆಲ್ಲ ತಿಳಿಸುತ್ತಾ ಗುರುನಾಥರು ಹೇಳಿದ ರೀತಿಯಲ್ಲೇ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದು ಒಂದು ಸಣ್ಣ ಪ್ರಯತ್ನ. ಎಲ್ಲವೂ ತಾವನ್ನ ಕೇಳಿದ್ದಕ್ಕೆ ಮನಸ್ಸಿಗೆ ಧನ್ಯವಾದಗಳು. ಸದ್ಗುರು ಚರಣಾರ್ಪಣಿಸ್ತು. ಸಾಯಿ ಜೈ ಗುರುದತ್ತ. ಎಲ್ರಿಗೂ ನಮಸ್ಕಾರ. ಈ 2 ದಿವಸ ಶಿಶುನಾಳ ಶರೀಫ್ ಅವರ ಹಾಡಿನ ಅರ್ಥನ ತುಂಬ ಚೆನ್ನಾಗಿ ವಿವರಿಸಿದರು. ಅದು ಕೋಡಗನ ಕೋಳಿ ನುಂಗಿದ್ದ ಅನ್ನೋದು, ಕೋಡಗ ಅನ್ನೋದರೆ ಒಂದು ಮನಸ್ಸು, ಅದು ಕೋತಿ ಅಂತಾರೆ. ಯಾಕೆ ಮನಸ್ಸು, ಆ ಕೋತಿ ಒಂದು ಇದರಿಂದ ಒಂದು ಕಡೆ ನಿಂತ್ಕೊಳ್ಳಲ್ಲ, ಹಾಗೆ ಮನಸ್ಸು ನಿಂತ್ಕೊಳ್ಳಲ್ಲ. ಆ ಕೋಡಗನ ಕೋಳಿ ನುಂಗಿದ್ದ, ಕೋಳಿ ಅಂದರೆ ಪ್ರಣವ, ಅದನ್ನು ನುಂಗಿದ್ದ ಅಂದರೆ ಬ್ರಹ್ಮನಲ್ಲಿ ಐಕ್ಯವಾಗಿತ್ತು ಅನ್ನೋ ರೀತಿ ಬರುತ್ತೆ. ಎಲ್ಲರೂ ಕೂಡ ಆ ಮನಸ್ಸು ಬ್ರಹ್ಮನಲ್ಲಿ ಐಕ್ಯವಾಗಬೇಕು. ಅದಕ್ಕೆ ನಾವು ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು. ನಮ್ಮ ಮನಸ್ಸು ಯಾವಾಗಲೂ ನಿಶ್ಚಲವಾಗಿ ಅದರ ಧ್ಯಾನ ಮಾಡಿದ್ರೆ ನಾವು ಮುಕ್ತಿ ಕಡೆ ಹೋಗ್ತೀವಿ ಅನ್ನೋದನ್ನು ಆ ಶಿಶುನಾಳ ಶರೀಫ್ ಅವರ ಅದನ್ನು ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಅದನ್ನು ಒಂದೊಂದು ಇದನ್ನು ತುಂಬ ಚೆನ್ನಾಗಿ ಅರ್ಥ ಆಗೋ ನಮ್ಗೆ ಹೇಳಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ನಾವು ಅದರ ಪ್ರಕಾರ ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಇದು ಮಾಡಿ ನಾವು ಇದರಲ್ಲಿ ಮುಕ್ತಿ ಹೊಂದೋಣ ಅಂತ ನಾನೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ನಮ್ಮ ಉಪನ್ಯಾಸಕರಿಗೆ ನಮ್ಮ ಸಂಘದ ಒಂದು ಗೌರವಾರ್ಪಣೆಯನ್ನು